Check, check.
ನಮಸ್ಕಾರ. ಬೈಕಾಡಿ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಹಾಗೂ ಬೈಕಾಡಿ ಜನಾರ್ದನಾಚಾರ್ಯ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಪೂರ್ವಭಾವಿಯಾಗಿ ಇದೀಗ ಭಾವಗೀತೆಯ ಪ್ರಸ್ತುತಿ. ಬೈಕಾಡಿ ಜನಾರ್ದನಾಚಾರ್ಯ ಸರವರು ಬದುಕೆಂಬ ಭಾವಗೀತೆಯನ್ನ ಅತ್ಯಂತ ಸುಮಧುರವಾಗಿ ಹಾಡಿ ಮೆರೆಯಾದಂತಹ ಅಪೂರ್ವ ಚೈತನ್ಯ. ಇದೀಗ ಸುಂದರ ಭಾವಗೀತೆಯನ್ನ ಹಾಡಿ ಸ್ವರ್ಗೀಯ ಬೈಕಾಡಿಯವರಿಗೆ ಸಮರ್ಪಿಸಲಿದ್ದಾರೆ ಕಲಾವಿದೆ ಡಾಕ್ಟರ್ ಪ್ರತಿಭಾ ರೈ. ಡಾಕ್ಟರ್ ಪ್ರತಿಭಾ ರೈ ಅವರು ನಗರದ SDM ಆಯುರ್ವೇದಿಕ್ ಕಾಲೇಜಿನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರವೃತ್ತಿಯಲ್ಲಿ ಒಬ್ಬ ಉತ್ತಮ ಸಂಗೀತಗಾರ್ತಿಯಾಗಿ ನಾಡಿನಾದ್ಯಂತ 10 ಹಲವು ಕಾರ್ಯಕ್ರಮಗಳಲ್ಲಿ ಹಾಡಿದಂತಹ ಕಲಾವಿದೆ. ಇದೀಗ ನಿಮ್ಮ ಮುಂದೆ ಭಾವಗೀತೆಯ ಪ್ರಸ್ತುತಿ ಡಾಕ್ಟರ್ ಪ್ರತಿಭಾ ರೈ ಇವರಿಂದ. ಎಲ್ಲರಿಗೂ ಶುಭ ಸಂಜೆ. ಬೈಕಾಡಿ ಮಾಸ್ಟ್ರು ನನ್ನ ಬಹಳ ಆತ್ಮೀಯರು. ಯಾವಾಗಲೂ ಬಿಡುವಿನ ಸಮಯದಲ್ಲಿ ಅವರ ಈ ಸ್ವಗ್ರಹಕ್ಕೆ ನಾನು ಬರ್ತಾ ಇದ್ದೆ. ನಾ ಬಂದಾಗ ಎಲ್ಲ ನನ್ನ ಹತ್ರ ಹಾಡು ಹೇಳು ಅಂತ ಹಾಡಿಸ್ತಾ ಇದ್ರು. ಅವರು ಬಹಳ ಇಷ್ಟಪಡ್ತಾ ಇದ್ದ ಒಂದು ಹಾಡು ಕುವೆಂಪು ಅವರ ಭಾವಗೀತೆ ತವರೂರು ಎನ್ನುವಂತಹ ಒಂದು ಗೀತೆಯನ್ನ ನಾನೀಗ ಹಾಡಲಿಕ್ಕಿದ್ದೇನೆ. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲಿ ಹರರಿಯದ ಯಾರೂ ಕಾಣದ, ಎಲ್ಲಿಯೂ ಇರದ ಊರು, ಎಲ್ಲಿರುವುದು ನಾ ಸೇರುವ ಊರು. ಭವ ಭಯವಿಲ್ಲದ ಊರಂತೆ, ವಿವಿಧರು ಬಯಸುವ ಊರಂತೆ. ಭವ ಭಯವಿಲ್ಲದ ಊರಂತೆ, ವಿವಿಧರು ಬಯಸುವ ಊರಂತೆ. ತವರೂರಂತೆ ಬಹುದೂರಂತೆ, ತವರೂರಂತೆ ಬಹುದೂರಂತೆ, ವಿವಿಧರು ಕಂಡಿಹ ಊರಂತೆ, ವಿವಿಧರು ಕಂಡಿಹ ಊರಂತೆ. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲಿ ಹರರಿಯದ ಯಾರೂ ಕಾಣದ, ಎಲ್ಲಿಯೂ ಇರದ ಊರು, ಎಲ್ಲಿರುವುದು ನಾ ಸೇರುವ ಊರು. ಜ್ಞಾನಿಗಳಿರುವುದು ಆ ಊರು, ಜ್ಞಾನದ ಮೇರೆಯ ಊರು. ಜ್ಞಾನಿಗಳಿರುವುದು ಆ ಊರು, ಜ್ಞಾನದ ಮೇರೆಯೇ ಆ ಊರು. ನಾನಿಹ ಊರು ಸಮೀಪದ ಊರು, ನಾವಿಹ ಊರು ಸಮೀಪದ ಊರು. ಮೌನಕ್ಕೆ ಆಳುವ ತವರೂರು, ಮೌನಕ್ಕೆ ಆಳುವ ತವರೂರು. ಎಲ್ಲಿರುವುದು ನಾ ಸೇರುವ ಊರು, ಬಲ್ಲಿ ಹರರಿಯದ ಯಾರೂ ಕಾಣದ, ಎಲ್ಲಿಯೂ ಇರದ ಊರು, ಎಲ್ಲಿರುವುದು ನಾ ಸೇರುವ ಊರು. ಥ್ಯಾಂಕ್ ಯು.
ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ತನ್ನ ಮಣ್ಣಿನ ಕಣ್ಣನು. ಆ ಆ, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ತನ್ನ ಮಣ್ಣಿನ ಕಣ್ಣನು. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತೋ ದುರತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ತನ್ನ ಮಣ್ಣಿನ ಕಣ್ಣನು. ವಿವಶವಾಯಿತು ಪ್ರಾಣಃ ವಿವಶವಾಯಿತು ಪ್ರಾಣಃ ಪರವಶವು ನಿನ್ನಿ ಚೇತನ. ವಿವಶವಾಯಿತು ಪ್ರಾಣಃ ಪರವಶವು ನಿನ್ನಿ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತೋ ದುರತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ತನ್ನ ಮಣ್ಣಿನ ಕಣ್ಣನು. ಆ ಆ, 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 ಥ್ಯಾಂಕ್ ಯು. ಸುಮಧುರ ಕಂಠದ ಮೂಲಕ ಭಾವಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಕಲಾವಿದೆ ಡಾಕ್ಟರ್ ಪ್ರತಿಭಾ ರೈ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇವೆ. ಬೈಕಾಡಿ ಪ್ರತಿಷ್ಠಾನ ಹಾಗೂ ಬೈಕಾಡಿ ಜನಾರ್ದನಾಚಾರ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಹೊತ್ತು ಇಲ್ಲಿ ನೆಲೆಸಿರುವಂತಹ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ, ಅಭ್ಯಾಗತರಿಗೆ ಹಾಗೂ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಬೈಕಾಡಿಯವರ ಅಪಾರ ಅಭಿಮಾನಿ ಬಂಧುಗಳಿಗೆ ಮೊದಲನೇದಾಗಿ ಕರ ಮುಗಿದು ಶೇರವಾಗಿ ನಮನಗಳನ್ನ ಸಲ್ಲಿಸ್ತೇವೆ. ಬಂಧುಗಳೇ, ಇವತ್ತು ಬೈಕಾಡಿ ಪ್ರತಿಷ್ಠಾನದ ಉದ್ಘಾಟನಕ್ಕಾಗಿ ನಮ್ಮ ಜೊತೆಗೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಉಪಸ್ಥಿತರಿದ್ದಾರೆ. ಇವತ್ತು ಪ್ರಶಸ್ತಿಯನ್ನ, ಬೈಕಾಡಿ ಜನಾರ್ದನಾಚಾರ್ಯ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿರುವಂತಹ PN ಆಚಾರ್ಯ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಹಾಗೂ ಸನ್ಮಾನವನ್ನ ಪ್ರದಾನ ಮಾಡಲಿರುವವರು ನಮ್ಮ ನಡುವಿನ ಹಿರಿಯ ಕಲಾವಿದರಾಗಿರುವಂತಹ ಗಣೇಶ್ ಸೋಮಯಾಜಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನು ಕೂಡ ವೇದಿಕೆಗೆ ಬರಮಾಡಿಸಬೇಕಾಗಿ ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರು ರತ್ನಾವತಿ ಜೆ ಬೈಕಾಡಿ ಇವರನ್ನ ಬೇಡಿಕೊಡುತ್ತೇನೆ. ಆತ್ಮೀಯರೇ, ಬೈಕಾಡಿ ಸರವರ ವೈಕುಂಠ ಸಮಾರಾಧನೆಯ ದಿವಸ ಕಟೀಲು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಬಾಲಕೃಷ್ಣ ಶೆಟ್ಟಿಯವರು ಮಾತನಾಡುತ್ತಾ ಹೇಳ್ತಾ ಇದ್ರು, ಬೈಕಾಡಿಯವರು ಬಹುದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೊಂದಿದ್ದಾರಾ ಎಂದು ನನಗೆ ಗೊತ್ತಿಲ್ಲ, ಆದರೆ ಕೊರೋನಾದ ಮಧ್ಯೆಯೂ ಕೂಡ ಇಲ್ಲಿ ಸೇರಿರುವಂತಹ ಜನಸ್ತೋಪ ಏನಿದೆಯಾ ಇದು ಬೈಕಾಡಿಯವರು ಸಂಗ್ರಹಿಸಿರುವಂತಹ ನಿಜವಾದಂತಹ ಬ್ಯಾಂಕ್ ಬ್ಯಾಲೆನ್ಸ್ ಎಂಬುದಾಗಿ. ಖಂಡಿತವಾಗಿಯೂ ಕೂಡ
ಬೈಕಾಡಿ ದಂಪತಿಗಳಿರುವರು ಕೂಡ ಶಿಕ್ಷಕರಾಗಿ ಸಮಾಜ ಸೇವೆಯನ್ನ ಮಾಡಿದವರು. ಅವರು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಉಳಿಸಿಕೊಳ್ಳಿಲ್ಲ. ತಾವು ಏನನ್ನ ದುಡಿದಿದ್ದೇವ ದುಡಿದ ಬಹುಪಾಲನ್ನ ಈ ಸಮಾಜಕ್ಕಾಗಿ ವಿನಿಯೋಗಿಸಿದಂತಹ ಆದರ್ಶ ದಂಪತಿಗಳವರು. ಇವತ್ತು ಬೈಕಾಡಿಯವರು ನಮ್ಮ ಜೊತೆಗಿಲ್ಲ, ಆದರೆ ಅವರ ಆದರ್ಶಮಯ ಬದುಕು, ಅವರ ಸಾಧನೆ ನಮ್ಮ ಜೊತೆಗಿದೆ. ಅದನ್ನ ಮುಂದಿನ ಸಮಾಜಕ್ಕೆ ದಾಟಿಸುವಂತಹ ಹೊಣೆಗಾರಿಕೆ ನಮ್ಮದು. ಅವರ ಅಪಾರ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಇಂತಹ ಒಂದು ಪ್ರತಿಷ್ಠಾನವನ್ನ ಮಾಡಿ ಆ ಸಾಧನೆಗಳನ್ನ ಮುಂದಿನ ಸಮುದಾಯಕ್ಕೆ ದಾಟಿಸುವಂತಹ ಕೆಲಸವನ್ನ ಇವತ್ತು ಬೈಕಾಡಿ ಕುಟುಂಬ ಮಾಡ್ತಾ ಇದೆ. ಈ ಇಡೀ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಸಂಘಟಿಸಿದಂತಹ ಕೀರ್ತಿ ಅದು ಬೈಕಾಡಿಯವರ ಸುಪುತ್ರ ಭರತ್ ಬೈಕಾಡಿಯವರದ್ದು. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನ, ಗಣ್ಯರನ್ನ ಈ ವೇದಿಕೆಗೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಅವರನ್ನ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ. ಯತಿಸಂತಿ ಗುಣಾಃ ಪುಂಸಾಂ ವಿಕಸಂತ್ಯೇವ ತೇ ಸರ್ವ ಸ್ವಯಂ ನಹಿ ಕಸ್ತೂರಿ ಕಾಮೋದಃ ಶಪಥೇನ ವಿಭಾಮ್ಯತೆ. ಮನುಷ್ಯನಲ್ಲಿ ಉತ್ತಮ ಗುಣಗಳಿದ್ದರೆ ಅದು ಸ್ವಾಭಾವಿಕವಾಗಿಯೇ ತನ್ನಿಂದ ತಾನೇ ಬೆಳಕಿಗೆ ಬರುತ್ತದೆ. ಕಸ್ತೂರಿಯ ಸುಗಂಧವನ್ನು ಯಾವುದೇ ಕಾರಣಗಳಿಂದಲೂ ಮುಚ್ಚಿಡಲಾಗದು. ಅದರ ಪರಿಮಳ ತಾನಾಗಿಯೇ ಪಸರಿಸಿ ಸಂತಸವನ್ನುಂಟು ಮಾಡುತ್ತದೆ. ಉಪಸ್ಥಿತರಿರುವ ಗಣ್ಯರೇ, ನೆರೆದಿರುವ ಬಾಂಧವರೇ, ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಜ್ಞಾನವಿದ್ದರೆ ಮಾತ್ರ ಸಾಲದು, ಅದನ್ನು ಪಸರಿಸಿದರೆ ಮಾತ್ರ ಜ್ಞಾನ ದ್ವಿಗುಣಗೊಳ್ಳುತ್ತದೆ. ನಗುಮುಖದಿಂದ ಯಾವುದೇ ಸಂದರ್ಭವನ್ನು ಗೆಲ್ಲಬಹುದು ಎಂಬುದನ್ನು ನನ್ನ ತಂದೆಯವರಿಂದ ಕಲಿತೆ. ತನ್ನಲ್ಲಿದ್ದ ಜ್ಞಾನವನ್ನು ಸದಾ ಇತರರಿಗೆ ಧಾರೆ ನೀಡಿ ಇನ್ನೂ ಕಲಿಯುವ ತವಕವನ್ನು ಹೊಂದಿದ್ದವರು ನನ್ನ ಪೂಜ್ಯ ತಂದೆಯವರು. ಅವರೊಬ್ಬ ಉತ್ತಮ ಸಂಗೀತಗಾರರಲ್ಲ, ಆದರೆ ಸಂಗೀತವನ್ನು ಆಸ್ವಾದಿಸಿ ಪ್ರೋತ್ಸಾಹಿಸುವಲ್ಲಿ ಅವರದ್ದು ಎತ್ತಿದ ಕೈ. ಅವರೊಬ್ಬ ಉತ್ತಮ ನೃತ್ಯಗಾರನಲ್ಲ, ಆದರೂ ನೃತ್ಯ ಕಲೆಗೂ ಅವರಿಗೂ ಅದೇನೋ ಸಂಬಂಧ. ಅವರೊಬ್ಬ ಚಿತ್ರಕಾರನೂ ಅಲ್ಲ, ಆದರೆ ಚಿತ್ರಕಲಾ ಲೋಕಕ್ಕೂ ಅವರಿಗೂ ಇರುವ ನಂಟನ್ನು ವರ್ಣಿಸಲು ಸಾಧ್ಯವಿಲ್ಲ. ಹೀಗೆ ತಂದೆಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಹಾಸುಹೊಕ್ಕಾಗಿ ಕಲಾವಿದರೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು. ಕಲೆಯ ಯಾವುದೇ ಪ್ರಕಾರವಿರಲಿ, ಅದನ್ನು ಆಸ್ವಾದಿಸಬೇಕೆನ್ನುವ ತವಕ ತುಡಿತ ಅವರಲ್ಲಿ ಸದಾ ಕಾಣುತ್ತಿತ್ತು. ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವ ಈಗಿನ ಕಾಲದಲ್ಲಿ ತನ್ನ ಶಿಕ್ಷಕ ವೃತ್ತಿಗೆ ಸಂಪೂರ್ಣ ನ್ಯಾಯ ದೊರಕಿಸಿ ಅದೆಷ್ಟೋ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಏರುವಲ್ಲಿ ಶ್ರಮಿಸಿದ್ದು ಮಾತ್ರವಲ್ಲದೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮದೇ ಒಂದು ಕಲಾ ಕುಟುಂಬವನ್ನು ಕಟ್ಟಿಕೊಂಡಿದ್ದಾರೆ. ಸಮಾಜದ ಹಾಗೂ ಕಲಾ ಪ್ರಪಂಚಕ್ಕಾಗಿ ಇವರು ಕಂಡ ಕನಸುಗಳು ಹಲವಾರು. ಏನೇ ಕೆಲಸ ಮಾಡಿದರೂ ಇವರು ಅದರಿಂದ ಇನ್ನೊಬ್ಬರಿಗೆ ಒಳಿತಾಗಬೇಕೆಂಬುವ ಆಶಯ ಇವರದ್ದಾಗಿತ್ತು. ಅದೇ ಈ ಪ್ರತಿಷ್ಠಾನದ ಅಡಿಪಾಯ. ಇಂದು ನಾವು ಈ ಪ್ರತಿಷ್ಠಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದೇವೆ. ತಂದೆಯ ತತ್ವಾದರ್ಶಗಳನ್ನು ಮುಂದಿರಿಸಿಕೊಂಡು ಶಿಕ್ಷಣ, ಸಮಾಜ ಸೇವೆ, ಲಲಿತಕಲೆ, ಸಾಹಿತ್ಯ ಮತ್ತು ಇತರ ರಂಗಗಳಲ್ಲಿ ಕಿಂಚಿತ್ ಸೇವೆ ಸಲ್ಲಿಸುವ ಆಶಯದಿಂದ ಬೈಕಾಡಿ ಪ್ರತಿಷ್ಠಾನ ಜನ್ಮ ತಾಳಿದೆ. ತಂದೆಯವರ ಬಗ್ಗೆ ಅಪಾರ ಗೌರವ ಹೊಂದಿರುವ 3 ಮೇರು ವ್ಯಕ್ತಿಗಳು ಇಂದು ನಮ್ಮೊಂದಿಗಿದ್ದಾರೆ. ತಂದೆಯವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಇವರುಗಳ ಮೇಲೆ ಅಪ್ಪನಿಗೂ ಅಪಾರ ಗೌರವ, ಅಭಿಮಾನ. ಶ್ರೀ ಗಣೇಶ್ ಕಾರ್ನಿಕ್ ಅವರ ಬಗ್ಗೆ ಏನು ಹೇಳಿದರೂ ಕಡಿಮೆ. ಭಾರತೀಯ ಸೇನೆಯಲ್ಲಿ ದೇಶ ಸೇವೆಗೈದು ಕ್ಯಾಪ್ಟನ್ ಪದವಿಯೊಂದಿಗೆ ಸ್ವಯಂ ನಿವೃತ್ತಿ ಪಡೆದು ಸಮಾಜದ ಏಳ್ಗೆಗಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟಿದ್ದಾರೆ. ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೆ ಪ್ರತಿ ಕ್ಷೇತ್ರದಲ್ಲೂ ನಿಸ್ವಾರ್ಥ ಸೇವೆ ಸಲ್ಲಿಸಿ ಯುವ ಜನಾಂಗಕ್ಕೆ ಆದರ್ಶಪ್ರಾಯರಾಗಿ ಸಮಾಜದಲ್ಲಿ ಅಪಾರ ಹೆಸರು ಗಳಿಸಿದ ಬಹುಮುಖ ಪ್ರತಿಭೆ ಶ್ರೀ ಗಣೇಶ್ ಕಾರ್ನಿಕ್ ಇವರು. ಇವರ ಕೈಯಿಂದ ಈ ಪ್ರತಿಷ್ಠಾನದ ಪ್ರಾರಂಭವಾಗುತ್ತಿರುವುದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಸದಾ ಚಟುವಟಿಕೆಯಿಂದ, ಲವಲವಿಕೆಯಿಂದ ಇರುವಂತಹ ಶ್ರೀ ಗಣೇಶ್ ಕಾರ್ನಿಕ್ ಅವರಂತೆ ಈ ಪ್ರತಿಷ್ಠಾನದ ಕಾರ್ಯಗಳು ಸದಾ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ತಮಗೆ ನನ್ನ ಆದರದ ಸ್ವಾಗತ. ಈ ವರ್ಷದ ಬೈಕಾಡಿ ಜನಾರ್ದನಾಚಾರ್ ಪ್ರಶಸ್ತಿ ಪ್ರದಾನ ಮಾಡಲಿರುವರು ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಗಣೇಶ್ ಸೋಮಯಾಜಿಯವರು. ಹಿರಿಯ ಚಿತ್ರಕಲಾವಿದರಾಗಿರುವ ಇವರು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕಲಾ ಪ್ರಪಂಚದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವರ ಮೇರು ಕೃತಿಗಳನ್ನು ವೀಕ್ಷಿಸುತ್ತಿದ್ದರೆ ಮನಸ್ಸಿಗೆ ಅದೇನೋ ಆನಂದ. ಪ್ರಕೃತಿಯ ಚಿತ್ರಗಳು ಇವರ ವಿಶೇಷತೆಯಾದರೂ ಚಿತ್ರಕಲೆಯಲ್ಲಿ ಇವರು ಕೈಯಾಡಿಸಿದ ಮಜಲುಗಳಿಲ್ಲ. ಎಷ್ಟೋ ಉದಯೋನ್ಮುಖ ಚಿತ್ರಕಲಾವಿದರಿಗೆ ಆದರ್ಶಪ್ರಾಯರಾಗಿ, ಗುರುವಾಗಿ
ತಮ್ಮ ಜ್ಞಾನವನ್ನು ನಿತ್ಯ ಧಾರೆ ಎರೆಯುತ್ತಿರುವ ತಾವು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವುದು ನಮ್ಮ ಪ್ರತಿಷ್ಠಾನಕ್ಕೆ ಇನ್ನಷ್ಟು ಶಕ್ತಿಯನ್ನು ತಂದಿದೆ. ತಮಗೆ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಂದು ಬೈಕಾಡಿ ಜನಾರ್ದನ್ ಆಚಾರ್ ಪ್ರಶಸ್ತಿ ಸ್ವೀಕರಿಸಲಿರುವವರು ಚಿತ್ರಕಲಾ ರಂಗದಲ್ಲಿ ಅತಿ ದೊಡ್ಡ ಪ್ರತಿಭೆ ಶ್ರೀ PN ಆಚಾರ್ಯ. ಉಭಯ ಜಿಲ್ಲೆಗಳಲ್ಲಿ ಇವರನ್ನರಿಯದ ಕಲಾವಿದರೇ ಕಡಿಮೆ, ಹಾಗೂ ಶ್ರೀಯುತರ ಬಗ್ಗೆ ಎಷ್ಟೇ ಹೇಳಿದರೂ ಕಡಿಮೆ. ಇವರ ಚಿತ್ರಕಲಾ ಖ್ಯಾತಿ ವಿದೇಶದಲ್ಲೂ ಹಬ್ಬಿಕೊಂಡಿದೆ. ಅನಾಟಮಿ ರಿಸರ್ಚ್ ಪುಸ್ತಕಕ್ಕಾಗಿ ಟಫ್ಟ್ ಯೂನಿವರ್ಸಿಟಿ ಅಮೆರಿಕಾಗೆ 3422 ಚಿತ್ರಗಳನ್ನು ರಚಿಸಿ ದಾಖಲೆ ನಿರ್ಮಿಸಿದ ಅಪೂರ್ವ ವ್ಯಕ್ತಿತ್ವ ಇವರದ್ದು. ಈ ಪ್ರಶಸ್ತಿಗೆ ಸಮರ್ಥ ವ್ಯಕ್ತಿಯಾದ ತಮಗೆ ನಮ್ಮೆಲ್ಲರ ಪರವಾಗಿ ಮನಪೂರ್ವಕ ಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರತಿಷ್ಠಾನದ ಅಧ್ಯಕ್ಷೆ ಹಾಗೂ ನನ್ನ ತಾಯಿ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಇವರಿಗೂ ಆದರದ ಸ್ವಾಗತ. ಮನೆಯು ಸದಾ ಚಟುವಟಿಕೆಯಿಂದಲೇ ಕೂಡಿರಬೇಕೆನ್ನುವ ತಂದೆಯ ಆಶಯವನ್ನು ಮನ್ನಿಸಿ ಹಾಗೂ ಸಮಾಜ ಎದುರಿಸುತ್ತಿರುವ ಸವಾಲುಗಳಲ್ಲೊಂದಾದ ಕೊರೋನಾ ಪರಿಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮವನ್ನು ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಷ್ಠಾನದ ಆರಂಭಕ್ಕೆ ನಮಗೆ ಹುರುಪು ಹುಮ್ಮಸ್ಸನ್ನು ನೀಡಿ ನಮಗೆ ಸಹಕರಿಸಿದ ಪ್ರತಿಯೊಬ್ಬರನ್ನು ನಾನು ನೆನಪಿಸಿಕೊಂಡು ಆಗಮಿಸಿದ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಮಗ್ರ ಕಲಾ ಬಾಂಧವರಿಗೆ ಆದರದ ಸ್ವಾಗತ ಬಯಸುತ್ತೇನೆ. ಸದಾ ನಮ್ಮೊಂದಿಗಿರುವ ಪೂಜ್ಯ ತಂದೆಯವರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನವನ್ನು ಕೋರುತ್ತಾ ಪ್ರತಿಷ್ಠಾನದ ಮೂಲಕ ಸಮಾಜಕ್ಕೆ ಕಿಂಚಿತ್ ಕೊಡುಗೆ ನೀಡುವಲ್ಲಿ ಪ್ರಥಮ ಹೆಜ್ಜೆ ಇಡುತ್ತಿದ್ದೇವೆ. ಸರ್ವರಿಗೂ ಸ್ವಾಗತ, ನಮಸ್ಕಾರ. ಬೈಕಾಡಿ ಭರತ್ ಅವರಿಗೆ ಕೂಡ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತೇವೆ. ಆತ್ಮೀಯರೇ, ಬೈಕಾಡಿ ಪ್ರತಿಷ್ಠಾನದ ಉದ್ಘಾಟನೆ ಹಾಗೂ ಬೈಕಾಡಿ ಜನಾರ್ದನಾಚಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ, ಈ ಕಾರ್ಯಕ್ರಮವನ್ನ ಎಲ್ಲಿ ಹಮ್ಮಿಕೊಳ್ಳಬೇಕು ಎಂಬಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾವು ಯೋಚನೆ ಮಾಡಿತ್ತು, ಶಾಲೆಯಲ್ಲಿ ಮಾಡೋಣ, ಯಾವುದೋ ದೇವಸ್ಥಾನದಲ್ಲಿ ಮಾಡುವ, ಯಾವುದೋ ಹಾಲಲ್ಲಿ ಮಾಡುವ ಅಂತ ಹೇಳಿ. ಕಡೆಗೆ ನಾವು ನಿರ್ಧಾರಕ್ಕೆ ಬಂದಿರುವಂಥದ್ದು, ಇಲ್ಲ, ಈ ವರ್ಷ ಈ ಕಾರ್ಯಕ್ರಮವನ್ನ ಮಂಜೂಷದಲ್ಲೇ ಮಾಡಬೇಕು ಅಂತ ಹೇಳಿ. ಅದೆಷ್ಟು ಜನ ಈ ಮಂಜೂಷಕ್ಕೆ ಬಂದಿರಬಹುದು, ಅದೆಷ್ಟು ಜನ ಸಲಹೆ ಸಹಕಾರಗಳನ್ನ ಮಾರ್ಗದರ್ಶನಗಳನ್ನ ಪಡೆದಿರಬಹುದು. ಬಂದವರಿಗೆ ಸಹಕಾರ ಮಾಡುವುದಲ್ಲದೆ ಬಾಯಿ ತುಂಬ ಮಾತು, ಹೊಟ್ಟೆ ತುಂಬ ಆಹಾರವನ್ನ ಕೊಟ್ಟು ಕಳುಹಿಸಿದವರು ಬೈಕಾಡಿಯವರು. ಇವತ್ತು ಬೈಕಾಡಿ ಸರ್ ನಮ್ಮ ಜೊತೆಗೆ ಇಲ್ಲ, ಆದ್ರೆ ಅವರ ಆದರ್ಶಗಳನ್ನ ಪಾಲಿಸುವಂತಹ ದೃಷ್ಟಿಕೋನದಿಂದ ಈ ಮಂಜೂಷದಿಂದಲೇ ಪ್ರಥಮ ಕಾರ್ಯಕ್ರಮವನ್ನ ನಾವು ಮಾಡಬೇಕು, ಅವರ ಮನೆಯಿಂದಲೇ ಮಾಡಬೇಕು. ಇದು ಅವರ ಅತ್ಯಂತ ಪ್ರೀತಿಯ ತಾಣ. ಆ ಕಾರಣಕ್ಕಾಗಿ ಇವತ್ತು ಮಂಜೂಷದಿಂದಲೇ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ರೀತಿಯಾದಂತಹ ಯೋಗಾಯೋಗ ಅಂತ ಹೇಳ್ಬೋದು. ಇವತ್ತು ಈಗಾಗಲೇ ಬೈಕಾಡಿ ಭರತ್ ಹೇಳಿದ ಹಾಗೆ 3 ಗಣ್ಯರು ನಮ್ಮ ಜೊತೆಗೆ ಏನಿದ್ದಾರೆ, ಬೈಕಾಡಿ ಅವರ ಜೊತೆಗೆ ಅತ್ಯಂತ ಆತ್ಮೀಯವಾದಂತಹ ಗಾಢವಾದಂತಹ ಸಂಬಂಧವನ್ನ ಬೆಸೆದುಕೊಂಡಿದ್ದವರು. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯ ಹೊತ್ತು ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮವನ್ನ ನಾವು ಉದ್ಘಾಟಿಸಲಿದ್ದೇವೆ. ಈ ಉದ್ಘಾಟನೆಯನ್ನ ಮಾಡ್ಲಿಕ್ಕಿರುವವರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು. ಭರತ್ ನಿನ್ನೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದ, ಕ್ಯಾಪ್ಟನ್ ಸರ್ ಅವರು ಹೇಳಿದ್ರು, ಯಾರು ಇಲ್ಲದಿದ್ರು ಪರವಾಗಿಲ್ಲ ಭರತ್ ಹೇಳಿದಂತೆ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವು ಬರಬೇಕು. ಯಾರು ಇಲ್ಲದಿದ್ರು ಪರವಾಗಿಲ್ಲ ಭರತ್, ನಾನೊಬ್ಬನೇ ಬಂದು ಅಲ್ಲಿ ನಿಂತು ಬೈಕಾಡಿಯವರಿಗೆ ಮಾತಾಡಬೇಕು, ಇದು ನನ್ನ ಹೊಣೆಗಾರಿಕೆ. ಯಾಕಂದ್ರೆ ನನ್ನ ಮತ್ತು ಬೈಕಾಡಿಯವರ ನಡುಗೆ ಇರುವಂತಹ ಬಾಂಧವ್ಯ ಅದು ಅಂತ ಹೇಳಿದ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಭರತ್ ಹೇಳ್ತಾ ಇದ್ದ. ಅಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ದೇಶದ ಸೇವೆಗಾಗಿ ಸದಾ ಮುಂದೆ ನಿಂತವರು, ಶತ್ರುಪಾಳಯಕ್ಕೆ ಎದೆಯಾಂತು ದೇಶದ ಗಡಿಕಾದಂತಹ ಧೀರ ಯೋಧ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್. ರಾಜಕಾರಣದಲ್ಲಿ ದೇಶದ ಹಿತಕ್ಕಾಗಿ ಸೇವೆ ಮಾಡುತ್ತಿರುವಂತಹ ಸಾಧಕ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್. ನಮ್ಮ ನಡುವಿನ ಒಬ್ಬ ಮಹಾನ್ ಚಿಂತಕ, ನಮ್ಮ ನಡುವಿನ ಒಬ್ಬ ಸುಂದರ ನುಡಿಕಾರ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್. ಒಬ್ಬ ಸೌಂದರ್ಯೋಪಾಸಕನೂ ಹೌದು, ಅವರೊಬ್ಬ ಅಧ್ಯಯನಶೀಲನೂ ಹೌದು. ಇಂತಹ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ಈ ಪ್ರತಿಷ್ಠಾನದ ಬೆಳವಣಿಗೆಯಲ್ಲಿ ಒಂದು ಅಮೃತ ಘಳಿಗೆ ಅಂತ ಭಾವಿಸ್ತಾ, ಇದೀಗ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರನ್ನ ಮತ್ತು ಹಾಗೂ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪವನ್ನ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬೇಡಿಕೊಳ್ತೇವೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸನ್ನನು.
ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ. ಮುಸುಕಿದಿ ಈ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಆತ್ಮೀಯರೇ, ಸ್ವತಃ ಶಿಕ್ಷಕರಾಗಿ, ಶಿಕ್ಷಕರ ಪ್ರತಿನಿಧಿಯಾಗಿ ತನ್ನ ಸಮಷ್ಟಿ ಪ್ರಜ್ಞೆಯನ್ನ ವಿಧಾನ ಪರಿಷತ್ತಿನಲ್ಲಿ ಮೆರೆಸಿದವರು, ಅಧ್ಯಾಪನ ತೊರೆದರೂ ಅಧ್ಯಯನ ಶೀಲತೆಯನ್ನ ಉಳಿಸಿಕೊಂಡವರು, ಕಲಾಪ್ರೇಮಿ ಸೌಂದರ್ಯೋಪಾಸಕ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇವೆ. ಸೇನೆಯಿಂದ ಬಂದ ಮೇಲೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಿತ್ಯ ನಿರಂತರ ಪ್ರೇರಣೆ ಕೊಟ್ಟವರು, ತುಂಬ ಪ್ರಭಾವ ಬೀರಿದವರು. ಅವರನ್ನು ಮೊದಲು ಭೇಟಿಯಾಗಿದ್ದು ವಿದ್ಯಾರ್ಥಿಗಳೊಂದಿಗೆ, ಬಹುಶಃ ಕೊನೆಗೆ ಭೇಟಿಯಾದದ್ದು ವಿದ್ಯಾರ್ಥಿಗಳೊಂದಿಗೆ. ಒಂದು ರೀತಿಯ ಆದರ್ಶ ಶಿಕ್ಷಕರಾಗಿ ಮಾರ್ಗದರ್ಶನ ಮಾಡಿದಂಥ ಶ್ರದ್ಧೇಯ ಜನಾರ್ದನ್ ಭಾಯ್ ಕಂಪಾಡಿಯವರ ಸ್ಮರಣೆಯನ್ನು ಮಾಡಿಕೊಳ್ತಾ, ಅಗಲಿದ ಅವರ ಚೇತನ ನಮಗೆ ನಿತ್ಯ ನಿರಂತರ ಪ್ರೇರಣೆ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಕುಟುಂಬದ ಎಲ್ಲ ಸದಸ್ಯರ ಹತ್ರ ಕ್ಷಮೆ ಕೇಳ್ಕೊಂಡೆ. ಯಾಕಂದ್ರೆ ಅವ್ರು ನಮ್ಮನ್ನು ಅಗಲಿದಾಗ ನನಗೆ ಅನಿವಾರ್ಯ ಕಾರಣಗಳಿಂದ ನಾನು ಊರಲ್ಲಿ ಇರಲಿಲ್ಲ, ಬರ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಭರತ್ ಅವರು ಹೇಳಿದಾಗ ಖಂಡಿತ ಬಂದೇ ಬರ್ತೀನಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಆ ಒಂದು ಕರ್ತವ್ಯ ನಂದಿತ್ತು, ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಹಾಗಾಗಿ ಅವರ ನೆನಪಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ, ನುಡಿನಮನಗಳನ್ನು ಸಲ್ಲಿಸ್ತಾ, ಶ್ರೀಮತಿ ರತ್ನಾವತಿ ಬೈಕಾಡಿಯವರೇ, ಸ್ನೇಹಿತರಾದ ಗಣೇಶ್ ಸುಮಾಯಿಜಿಯವರೇ, ಸನ್ಮಾನಿತರಾದ ಇವತ್ತು PN ಆಚಾರ್ಯ ಅವರೇ, ಮತ್ತು ಅವರ ದೊಡ್ಡ ಅಭಿಮಾನಿ ಬಳಗದಲ್ಲಿ ಸಾಂಕೇತಿಕವಾಗಿ ಬಂದಿರುವಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಅದೇನು ಹೇಳ್ತದೆ ಅಂತ ಹೇಳಿದ್ರೆ, ಆತ್ಮಾರ್ಥ ಜೀವನ ಲೋಕೇಸ್ಮಿನ್ ಕೋನ ಜೀವತಿ ಮಾನವ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸಯೇವ ಜೀವತಿ ಅಂತ ಹೇಳಿ ವಿವೇಕಾನಂದರಿಗೆ ಪ್ರೇರಣೆ ಕೊಟ್ಟಂತ ಮಾತಿದು. ಅವ್ರು ಹೇಳಿ, ದೋಸ್ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಸಮಕಾಲೀನ ಜಗತ್ತಿನಲ್ಲಿ ನಮ್ಮ ಕಣ್ಣ ಮುಂದೆ ಸಮಾಜಕ್ಕಾಗಿ ಬದುಕಿ ಶ್ರೀಗಂಧವನ್ನು ತೆಗೆದ ಹಾಗೆ ಆ ಕಂಪನ್ನ ತೆಗೆದುಕೊಂಡು ಕಂಪನ್ನ ಜಗತ್ತಿಗೆ ಹಂಚಿದ ಅತ್ಯಂತ ಕೆಲವು ವಿರಳ ವ್ಯಕ್ತಿಗಳಲ್ಲಿ ಬಹುಶಃ ಜನಾರ್ದನ್ ಬೈಕಾಡಿಯ ಆಚಾರ್ಯ ಅವರು ನಮ್ಮ ಕಣ್ಣು ಮುಂದೆ ನಮಗೆ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀನಿ ನಾನು. ಈ ಮನೆಗೆ ಬಂದ್ರೆ ಅದೊಂದು ಮ್ಯೂಸಿಯಂ ಇದ್ದ ಹಾಗೆ ಇದೆ. ಒಂದ್ ಕಡೆ ಹೇಳ್ತಾರೆ, ದ ಪರ್ಪಸ್ ಆಫ್ ಲೈಫ್ ಈಸ್ ಟು ಮ್ಯಾನಿಫೆಸ್ಟ್ ಡಿವಿನಿಟಿ ಅಂತ ಹೇಳಿ. Every soul is potentially divine. The purpose of life is to manifest that divinity in our day-to-day activities ಅಂತ. ನಮ್ಮೆಲ್ಲರ ಅಂತರಂಗದಲ್ಲಿ ಭಗವಂತನ ಅಂಶ ಇದೆ ಅನ್ನುವ ಕಾರಣಕ್ಕೆ ನಾವು ಉಳಿದವರಿಗೆ ನಮಸ್ಕಾರ ಮಾಡ್ತೀವಿ, ಶೇಕ್ ಹ್ಯಾಂಡ್ ಮಾಡೋದಿಲ್ಲ. ನಿನ್ನ ಅಂತರಂಗದೊಳಗಿರುವಂತ ಭಗವಂತನ ಅಂಶವನ್ನು ಗುರುತಿಸಿ ನಾನು ಅದಕ್ಕೆ ಗೌರವಿಸ್ತೇನೆ ಹೇಳುವಂಥದ್ದು ನಮ್ಮ ಸಂಪ್ರದಾಯ. ಬಹುಶಃ ಆ ಡಿವಿನಿಟಿಯನ್ನು ಹೊರಗೆ ತರುವಂಥದ್ದು ಮತ್ತು ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಪ್ರತಿಬಿಂಬಿಸುವಂತ ಹಾಗೆ ಮಾಡುವಂಥದ್ದು, ಇದು ಜೀವನದ ಉದ್ದೇಶ. ಭಾರತೀಯ ಜೀವನ ದರ್ಶನ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂತ ಕೇಳಿದ್ರೆ, ಬಹಳ ಸರಳವಾದ 3-4 ಪ್ರಶ್ನೆಗಳಿಂದ ಪ್ರಾರಂಭ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು. ನಾನು ಯಾರು? ನಾನು ಎಲ್ಲಿಂದ ಬಂದೆ? ನಾನು ಎಲ್ಲಿಗೆ ಹೋಗ್ತೇನೆ? ಮತ್ತು ಇಲ್ಲಿ ಇದ್ದಾಗ ಹೇಗೆ ಇರಬೇಕು, ಹೇಗೆ ಇರ್ತೇನೆ ಹೇಳುವಂಥದ್ದು ಇಡೀ ಧರ್ಮದ ಚೌಕಟ್ಟನ್ನ ವ್ಯಾಖ್ಯಾನ ಮಾಡ್ತು ಅಂತ ಅಂದುಕೊಳ್ತೀನಿ ನಾನು. ಹರಿದಾಸಿದ್ದಾರೆ, ಸೊ ತಪ್ಪಿದ್ರೆ ಕ್ಷಮೆ ಕೇಳ್ಕೊಳ್ತೀನಿ, ನನಗೆ ಅನ್ನಿಸ್ತು ಹಾಗೆ ಅಂತ ಹೇಳಿಕೊಂಡು. ಮತ್ತು ಜೀವನದಲ್ಲಿ ನಾವೆಲ್ಲ ಏನು ಅಪೇಕ್ಷೆ ಪಡ್ತೀವಿ? ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ,
ಇದನ್ನ ಬಿಟ್ಟು ನಾವು ಏನಾದ್ರೂ ಅಪೇಕ್ಷೆ ಪಡ್ತೀವ ಜೀವನದಲ್ಲಿ? ಆದ್ರೆ ಅದನ್ನ ಹುಡ್ಕೊಂಡು ಎಲ್ಲೋ ಕಳೆದು ಹೋಗ್ತೀವಿ ನಾವು. ಸ್ವಾರ್ಥಪೂರಿತವಾದ ಜಗತ್ತಿನಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯ ಹುಡುಕುವಿಕೆಯಲ್ಲಿ ಯಾವ್ದ್ಯಾವ್ದ್ರದ್ದೋ ಹಿಂದೆ ಹೋಗ್ಬಿಟ್ಟು ಎಲ್ಲೋ ಕಳೆದು ಹೋಗಿ ಅರಿವಾಗೋಷ್ಟೊತ್ತಿಗೆ ನಮ್ಮ ಸಮಯ ಮುಗ್ದು ಹೋಗಿರುತ್ತೆ. ಅಂತರಂಗದೊಳಗಿರುವಂತ ಆ ದಿವ್ಯಾಂಶವನ್ನ ನಮ್ಮ ನಿತ್ಯ ಜೀವನದಲ್ಲಿ ಪ್ರಕಟೀಕರಣಗೊಳಿಸುವುದರ ಮೂಲಕ ಬದುಕಿನಲ್ಲಿ ಧನ್ಯತೆಯನ್ನ, ಸಾರ್ಥಕ್ಯವನ್ನ ನಾವು ಪಡ್ಕೊಂಡ್ರೆ ಅದು ಒಂದು ಅರ್ಥಪೂರ್ಣ ಬದುಕಾಗತ್ತೆ. ಬದುಕು ಸುಂದರವಾಗತ್ತೆ, ಸಹ್ಯವಾಗತ್ತೆ, ಇತರರಿಗೂ ಒಂದು ಮಾದರಿಯ ಬದುಕಾಗತ್ತೆ. ಇಷ್ಟೆಲ್ಲ ಮಾತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ನೋಡಿದ ಹಾಗೆ ಜನಾರ್ದನ್ ಬೈಕಾಡಿಯವರ ಬದುಕು ಹಾಗಿತ್ತು. ಅವರು ಸ್ವಂತ ಬದುಕನ್ನ ಸುಂದರಗೊಳಿಸಿದ್ರು. ತಾನು ಬದುಕಿದ ತನ್ನ ಪರಿಸರದ ಬದುಕನ್ನ, ತನ್ನ ಒಡನಾಟಕ್ಕೆ ಬಂದವರ ಬದುಕನ್ನ, ತನ್ನ ಕುಟುಂಬದ ಬದುಕನ್ನ, ತನ್ನ ಸುತ್ತಮುತ್ತಲಿನ ಸಮಾಜದ ಬದುಕನ್ನ, ತಾನು ವೃತ್ತಿಯನ್ನಾಗಿ ಸ್ವೀಕಾರ ಮಾಡಿದಂಥ ಶಿಕ್ಷಕರ ವೃತ್ತಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಸುಂದರಗೊಳಿಸುವಂತ ಪ್ರಾಮಾಣಿಕ ಪ್ರಕ್ರಿಯೆ ತೊಡಗಿಸಿಕೊಂಡ್ರು. ನಾನು ಹೇಳಿದೆ, ನನ್ನ ಪ್ರಾರಂಭದ ಭೇಟಿಯಾಗಿರುವಂಥದ್ದು SKF ITI ನಲ್ಲಿ ವಿದ್ಯಾರ್ಥಿಗಳಿಗೆ ಸಂಬೋಧನೆ ಮಾಡಲಿಕ್ಕೆ ಕರೆದಿದ್ರು. ಆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಮಾತು ಹೇಳಿದ್ ನನ್ಗೆ ಅವರು. ನನ್ನನ್ನು ಮಾನವ ಸಂಪನ್ಮೂಲ ತರಬೇತುದಾರ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಪರ್ಸನ್ ಅಂತ ಕರೀತಾರೆ, ರಿಸೋರ್ಸ್ ಪರ್ಸನ್ ಅಂತ ಕರೀತಾರೆ. ಅವತ್ತು ನಾನೇನೋ ಭಾಷಣ ಮಾಡಿದ್ದು ನನಗೆ ಗೊತ್ತಿಲ್ಲ ಏನು ಮಾತಾಡಿದ್ದೆ ಅಂತ ಹೇಳಿ. ಅದು ಮಕ್ಕಳಿಗೆ ಬಹಳ ಆತ್ಮೀಯವಾಗಿತ್ತು ಮತ್ತು ಅವ್ರಿಗೆ ಇಷ್ಟ ಆಗಿತ್ತು ಅಂತ ಕಾಣುತ್ತೆ. ಇನ್ನು ಮುಂದೆ ನೀವು ನಮ್ಮ ಟೀಮಲ್ಲಿ ಇರಬೇಕು ಅಂತ ಹೇಳಿದ್ರು. ನಾವು ಇತ್ತೀಚೆಗೆ ಕಳೆದ 2 ವರ್ಷಗಳಿಂದ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಹೇಳುವಂತ ಒಂದು ಸಾಹಿತ್ಯದ ಹಬ್ಬವನ್ನು ಮಂಗಳೂರು ಮಾಡ್ತಾ ಇದ್ದೀವಿ. ಹೋದ ವರ್ಷದ ಸಾಹಿತ್ಯ ಹಬ್ಬದಲ್ಲಿ ಮಕ್ಕಳಿಗೆ ಕಥೆ ಹೇಳೋದನ್ನ ಮರೆತುಬಿಟ್ಟಿದ್ದೇವೆ ನಾವು. ಅಜ್ಜ ಅಜ್ಜಿ ಇರುವುದೇ ಇಲ್ಲ ಮನೆಯಲ್ಲಿ. ಇವಾಗ ಮಕ್ಕಳಿಗೆ ಕಥೆ ಹೇಳುವ ಏನು ಅತ್ಯಂತ ಅದ್ಭುತವಾದ ಒಂದು, ತಾವು ಟೀಚರ್, ತಮ್ಗೆ ಗೊತ್ತಿದೆ, ಕಥೆಗಳ ಮೂಲಕ ಪಾಠಗಳು ಮನವರಿಕೆ ಆದಷ್ಟು ಬಹುಶಃ ಬೇರೆ ಯಾವ ರೀತಿಯಲ್ಲೂ ಆಗುದಿಲ್ಲ. ಹಾಗಾಗಿ ಆ ಕಥೆ ಹೇಳುವ ನಮ್ಮ ಜೀವನದ ಒಂದು ಅತ್ಯಂತ ಸುಂದರವಾದ ಭಾಗವಾಗಿತ್ತು. ಏನು ಅದನ್ನ ಮತ್ತೆ ಪುನರಾವರ್ತನೆ ಮಾಡಬೇಕು, ನೆನಪು ಮಾಡಿಕೊಡ್ಬೇಕು ಅನ್ನುವ ಕಾರಣಕ್ಕಾಗಿ ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ಮೊದಲನೇ ಹೆಸರು ಬಂದದ್ದೇ ಜನಾರ್ದನ್ ಬೈಕಾಡಿಯವರದ್ದು. 2 ದಿನ ಇತ್ತಷ್ಟೇ. ಬೈಕಾಡಿಯವರ ಈ ತರ ಒಂದು ಜೋಡಿಸ್ಕೊಂಡಿದ್ದೀವಿ, ತಾವು ಬರ್ಬೇಕು ಅಂತ ಹೇಳಿದಾಗ ಬಹಳ ಖುಷಿ. ಇದಕ್ಕಿಂತ ಖುಷಿ ಕೊಡೋ ಇನ್ನೊಂದು ಸಂಗತಿ ಇಲ್ಲ, ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಕೆಳಗಡೆ ಒಂದು ಸಣ್ಣ ಕಟ್ಟೆ ಮೇಲೆ ಕೂತ್ಕೊಂಡು ಮಕ್ಕಳಿಗೆ ಕಥೆ ಹೇಳುವಂತ ಕೆಲಸವನ್ನು ಮಾಡಿದ್ದು. ಚಂದ್ರಶೇಖರ್ ಕಂಬಾರ್ ಅವರು ನಮ್ಮ ಲಿಟ್ ಫೆಸ್ಟಿನ ಪ್ರಶಸ್ತಿ ಸ್ವೀಕಾರ ಮಾಡಿದವರು, ಅಧ್ಯಕ್ಷರು ಕಾರ್ಯಕ್ರಮದ್ದು. ಅವ್ರಿಗೆ ಇದನ್ನು ಹೇಳಿದ ಕೂಡಲೇ ಅವರು ಖುಷಿ ಪಟ್ರು, ಅವ್ರು ಬಂದು ಕೆಳಗೆ ಕೂತ್ಕೊಂಡ್ರು. ಬಹುಶಃ ನಾನು ಜೀವನ ಪೂರ್ತಿ ಮರೆಯದೇ ಇರುವಂತ ಒಂದು ಘಟನೆ ಹೇಳಿದ್ರೆ, ಜನಾರ್ದನ್ ಬೈಕಾಡಿಯವರು, ಪ್ರೊಫೆಸರ್ ಚಂದ್ರಶೇಖರ್ ಕಂಬಾರ್ ಅವರು, ನಾವು 3 ಜನ ಕೆಳಗೆ ಕೂತ್ಕೊಂಡು ಮಕ್ಕಳೊಟ್ಟಿಗೆ ಮಕ್ಕಳು ಅಪೇಕ್ಷೆ ಪಡುವಂತ ಕಥೆಗಳನ್ನು ಹೇಳಿರುವಂಥದ್ದು. ಆಗ ನಾನು ನೋಡಿದ್ದೆ, ಬಹುಶಃ 69-70 ವರ್ಷ ಪ್ರಾಯ ಅಂತ ಕಾಣಿಸ್ತದೆ ನಾನು ತಿಳ್ಕೊಂಡ ಹಾಗೆ, ಹೇಗೆ ಅವರು ಮಕ್ಕಳೊಟ್ಟಿಗೆ ಮಕ್ಕಳಾದರು ಅಂತ ಹೇಳಿ. ಇಂಗ್ಲಿಷ್ ಒಂದು ಮಾತಿದೆ, there is a child in each one of us, there is a child in all of us, and you should never allow that child to die, but the caution is you should not continue to remain childish ಅಂತ. ಬಹುಶಃ ಬೈಕಾಡಿಯವರ ವ್ಯಕ್ತಿತ್ವದಲ್ಲಿ ಆ ಮುಗ್ಧ ಮಗು, ಅವ್ರು ನೋಡಿದಾಗೆಲ್ಲ ಒಂದು ಮುಗುಳ್ನಗೆ ಇರ್ತಿತ್ತಲ್ಲ, ಅದರಲ್ಲಿ ಮಗುವಿನ ಮುದ್ದು ಮುಖದ ಮಂದಹಾಸ ಇತ್ತು, ಕಲ್ಮಶರಹಿತವಾದ ಮಂದಹಾಸ ಇತ್ತು. ಶ್ರೀಮತಿ ರತ್ನಾವತಿ ಬೈಕಾಡಿಯವರಿಗೆ, ಭರತ್ ಬೈಕಾಡಿಯವರಿಗೆ, ಅವರ ಕುಟುಂಬದವರಿಗೆಲ್ಲ ನಾನು ಅಭಿನಂದನೆ ಹೇಳ್ತೀನಿ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ, ಹಿರಿಯರ ಹೆಜ್ಜೆಯ ಗುರುತುಗಳನ್ನ ನಮ್ಮ ಸಮಾಜ ಇವತ್ತು ಬಹಳ ಬೇಗ ಮರಿತಾ ಇದೆ. ಹಿರಿಯರ ಹೆಜ್ಜೆಯ ಗುರುತುಗಳು ಮತ್ತು ನಮ್ಮ ಪರಂಪರೆ ಅತ್ಯಂತ ವೈಜ್ಞಾನಿಕವಾದದ್ದು. ನಮ್ಮ ಮನೆಯಲ್ಲಿರುವಂತ ಅನೇಕ ಆಚರಣೆಗಳು, ಬಹಳ ಸರಳವಾದ ಆಚರಣೆಗಳು, ಅತ್ಯಂತ ವೈಜ್ಞಾನಿಕವಾದದ್ದು. ಇದನ್ನ ಮರ್ತು ಬಿಟ್ಟಿದ್ದೀವಿ ನಾವು. ನಮ್ಗೆ ಇವತ್ತು ಯಾರೋ ಬಂದು ಹೇಳ್ಕೊಡ್ಬೇಕು, ತಾಮ್ರದ ಪಾತ್ರೆನಲ್ಲೋ ಬೆಳ್ಳಿಯ ಪಾತ್ರೆನಲ್ಲೋ ಭಗವಂತನಿಗೆ ಅಭಿಷೇಕ ಮಾಡಿ ಅದರಲ್ಲಿ ತುಳಸಿ ದಳ ಹಾಕಿ ತೀರ್ಥ ತಗೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ. ಅದು ನಮ್ಮ ಹಿರಿಯರು ಅಷ್ಟು ತಲೆಹರಟೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೋಡಪ್ಪ, ಇದು ಭಗವಂತನದ್ದು ಅಂತ ಹೇಳ್ಕೊಂಡು ಕೊಟ್ರು, ಭಕ್ತಿ ಶ್ರದ್ಧೆಯಿಂದ ಸ್ವೀಕಾರ ಮಾಡಿದ್ರು, ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿಕೊಂಡು. ಹಾಗಾಗಿ ಭರತ್ ತಂದೆಯವರನ್ನು ಯಾವ ರೀತಿ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ,
ವರ್ಷಕ್ಕೊಂದ್ಸಲ ಶ್ರಾದ್ದ ಮಾಡೋದು ಶ್ರದ್ಧೆಯಿಂದ ಮಾಡುವಂತ ಆಚರಣೆ, ಅಷ್ಟೇ ಪವಿತ್ರವಾದ ಒಂದು ಕೆಲಸ ನೀವು ಇವತ್ತು ಮಾಡ್ತಾ ಇದ್ದೀರಿ. ನಿಮ್ಗೆ ವಿಶೇಷವಾಗಿ ಅಭಿನಂದನೆ. ಇದು ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ಅಮೆರಿಕಾದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಇದೆ. ಅಂದ್ರೆ ಅವ್ರು ಯಾರು ತಲೆಬಿಸಿ ಮಾಡ್ಬೇಕಂತಿಲ್ಲ, ವಯಸ್ಸಾದ್ಮೇಲೆ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಹೇಳಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ದೇಶದಲ್ಲಿ ಅದರ ಅಪ್ಪನಂತ ಅದ್ರ ಅದ್ಭುತವಾದ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಇಲ್ಲಿ ಅಜ್ಜ ಅಜ್ಜಿ, ತಂದೆ ತಾಯಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಒಂದೇ ಕುಟುಂಬದಲ್ಲಿ ಅದೇ ಪ್ರೀತಿ, ಅದೇ ಒಂದು ವಿಶ್ವಾಸದೊಂದಿಗೆ ಬದುಕುವಂತ ಒಂದು ಜೀವನ ಶೈಲಿ ನಮ್ದಾಗಿತ್ತು. ಸಂಸ್ಕೃತದ ಇನ್ನೊಂದು ಮಾತು ನೆನಪು ಮಾಡ್ತೀನಿ. ಆನು ಭದ್ರಾಹ ಕೃತಭಾಯಂತು ವಿಶ್ವತಃ ಅಂತ ಹೇಳಿದ್ರು ನಮ್ಮ ಹಿರಿಯರು. ಜಗತ್ತಿನ ಎಲ್ಲೆಡೆಯಿಂದ ಒಳ್ಳೆಯ ವಿಚಾರ ನಮ್ಮ ಕಡೆಗೆ ಹರಿದು ಬರಲಿ ಅಂತ ಹೇಳಿ ನಾವು ಅದನ್ನು ಉಲ್ಟಾ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿದ್ವು. ನಮ್ಮ ಎಲ್ಲಾ ಒಳ್ಳೆ ಸಂಗತಿಯನ್ನು ಬಿಟ್ಟು ನಮ್ದಲ್ಲದ ಕೆಟ್ಟದಾದ ನಮ್ಮ ಸಂಸ್ಕೃತಿಗೆ ಪೂರಕವಲ್ಲದ ಸಂಗತಿಗಳನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಆಪ್ಯಾಯಮಾನವಾಗಿ ಸ್ವೀಕರಿಸಿ ಇದೇ ಬದುಕು ಅಂತ ಹೇಳಿಕೊಂಡು ಎಲ್ಲೋ ಒಂದು ಕಡೆ ಜಾರುಬಂಡಿ ಆಟದಲ್ಲಿ ಜಾರ್ತಾ 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 ಹಿಂದ್ಗಡೆ ಚಡ್ಡಿ ಹರಿದು ಹೋದ್ರೂ ಖುಷಿ ಪಡ್ತಾ ಇದ್ವಲ್ಲ, ಆ ರೀತಿಯಲ್ಲಿ ಸಮಾಜ ಇವತ್ತು ಅವನತಿಯ ಕಡೆಗೆ ಹೋಗ್ತಾ ಇದೆ. ಇದಕ್ಕೆ ಒಂದು ಅಪವಾದವಾಗಿ ಇವತ್ತು ಕುಟುಂಬದವರು ಜನಾರ್ದನ್ ಬೈಕಾಡಿ ಅವರ ಅದ್ಭುತವಾದ ಜೀವನದ ಸಂದೇಶವನ್ನ ಅವರು ಅದನ್ನು ಓದ್ತಾ ಇದ್ರು. ಓದ್ಬೇಕಾದ್ರೆ ಅಂದ್ಕೊಂಡು ಎಷ್ಟು ವಿನೀತ ಭಾವನೆಯಿಂದ ಓದ್ತಾ ಇದ್ರು. ಸಣ್ಣ ಮಟ್ಟದಲ್ಲಿ ನಮ್ಗೇನ್ ಸಾಧ್ಯ ಇದೆ? ನಾವು ಇಡೀ ಜಗತ್ತನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿಲ್ಲ. ಅಥವಾ ಆ ದೀಪ ಹೇಳಿದ ಹಾಗೇನೆ, ನನ್ಗೆ ಗೊತ್ತಿಲ್ಲ ಸೂರ್ಯ ಮರೆಯಾದ್ರೆ ಜಗತ್ತಿನ ಅಂಧಕಾರವನ್ನ ಓಡಿಸ್ತೇನೋ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಸುತ್ತಮುತ್ತ ಒಂದು ಸಣ್ಣ ಬೆಳಕನ್ನ ಪಸರಿಸುವಂತ ಪುಟ್ಟ ಪ್ರಯತ್ನ ಮಾಡ್ತೇನೆ, ದೀಪ ಹೇಳ್ತು ಅಂತ ಕಥೆ ಹೇಳ್ತೀವಿ ನಾವು. ಅದೇ ರೀತಿಯಲ್ಲಿ ಜನಾರ್ದನ್ ಬೈಕಾಡಿಯವರ ಜೀವನಾದರ್ಶವನ್ನ ಇಟ್ಟುಕೊಂಡು ಎಲ್ಲೋ ಒಂದು ಕಡೆ ನಾವು ಕಲೆ, ಸಂಸ್ಕೃತಿ, ಪರಂಪರೆ ಈ ಎಲ್ಲ ಸಂಗತಿಗಳ ಜೊತೆಗೆ ಯಾವ ಅವಿನಾಭಾವ ಸಂಬಂಧವನ್ನ ಬೈಕಾಡಿಯವರು ಬೆಳೆಸ್ಕೊಂಡು ಬಂದಿದ್ರು. ತನ್ನ ಬದುಕನ್ನು ಸುಂದರಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರು, ತನ್ನ ಕುಟುಂಬದ ಬದುಕನ್ನು ಸುಂದರಗೊಳಿಸುವಂತ ಪ್ರಯತ್ನ ಮಾಡಿದ್ರು. ತನ್ನ ಸಮಾಜ, ತನ್ನ ಬಂಧುಗಳು, ತನ್ನ ಪರಿಸರ, ತನ್ನ ವೃತ್ತಿ ಬಾಂಧವರೊಟ್ಟಿಗೆ ಯಾವ ತೊಡಗಿಸ್ಕೊಂಡಿದ್ರು. ಆ ರೀತಿಯಲ್ಲಿ ಆ ಜೀವನ ಸಂದೇಶವನ್ನ ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಸಮಾಜದೊಂದಿಗೆ ಹಂಚಿಕೊಳ್ತಾ ಯಾವ ರೀತಿಯಲ್ಲಿ ನಾವು ಕಲಾ ಸೇವೆ ಮಾಡ್ಬೋದು, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಸಾಧನೆ ಮಾಡಿದ ಸಾಧಕನ ಗುರುತು ಸನ್ಮಾನ ಮಾಡ್ಬೋದು, ಅದಕ್ಕಾಗಿ ತಾವೇನು ಪ್ರತಿಷ್ಠಾನ ಇವತ್ತು ಉದ್ಘಾಟನೆ ಮಾಡಿದಿರಿ. ಇದು ನಿಜವಾದ ಅರ್ಥದಲ್ಲಿ ಹಿರಿಯರಿಗೆ ಅತ್ಯಂತ ಶ್ರದ್ಧೆಯಿಂದ ನಾವು ಸಲ್ಲಿಸುವಂತ ಶ್ರದ್ಧಾಂಜಲಿ. ಯಾವುದನ್ನು ಶ್ರಾದ್ದ ಅಂತ ಇವತ್ತು ವ್ಯಾವಹಾರಿಕವಾಗಿ ನಾವು ಕರಿತೀವಿ ಅಥವಾ ಧಾರ್ಮಿಕವಾಗಿ ಆಚರಣೆ ಮಾಡ್ತೀವಿ, ಅಷ್ಟೇ ಪವಿತ್ರವಾದ ಕೆಲಸ ಇದು. ಹಾಗಾಗಿ ಸಮಸ್ತ ಬೈಕಾಡಿಯವರ ಬಂಧುಗಳ ಪರವಾಗಿ, ಅಭಿಮಾನಿಗಳ ಪರವಾಗಿ ನಾನು ನಿಮಗೆ ಅತ್ಯಂತ ಹೃದಯ ಸ್ಪರ್ಶಿಯಾದ ಧನ್ಯವಾದಗಳನ್ನ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಂದೆರಡು ವಾಕ್ಯ ಬೇರೆ ಹೀಗೆ ಹೇಳಿ ಮಾತು ಮುಗಿಸಿ ಬಿಡ್ತೇನೆ. ಮನಸ್ಸು ಮತ್ತು ಯೋಚನೆಗಳು. ಈ ಮನಸ್ಸು ನಮ್ಮ ಹತೋಟಿಯಲ್ಲಿದ್ರೆ ಅದೊಂದು ಅದ್ಭುತವಾದ ಸೇವಕ. ನಮ್ಮ ವ್ಯಕ್ತಿತ್ವದೊಳಗಿರುವಂತ ಪ್ರತಿಭೆಯನ್ನ ಹೊರಗೆ ತಂದು ಆತ್ಮನಃ ಮೋಕ್ಷಾರ್ಥಂ ಜಗದ್ಹಿತಾಯಚ ಅನ್ನುವ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮನ್ನು ಎತ್ತರಕ್ಕೆ ಬೆಳೆಸುವಂತ ಸಾಮರ್ಥ್ಯ ಇರುವಂಥದ್ದು ಮನಸ್ಸಿಗೆ. ಆದ್ರೆ ಎಲ್ಲೋ ಒಂದು ಕಡೆ ಮನಸ್ಸೇ ನಮ್ಮ ಮಾಸ್ಟರ್ ಆದ್ರೆ, ಮೈಂಡ್ ಇಸ್ ಎ ಟೆರಿಬಲ್ ಮಾಸ್ಟರ್ ಬಟ್ ಎ ವಂಡರ್ಫುಲ್ ಸೇವಕ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಬೈಕಾಡಿಯವರಿಗೂ ಮತ್ತು ನಮ್ಗೇನು ವ್ಯತ್ಯಾಸ ಇದೆ? ನಮಗೂ ಜೀವನದಲ್ಲಿ ಸಾಕಷ್ಟು ಅವಕಾಶ ಸಿಗುತ್ತೆ. ಅವರೇನು ಬಹಳ ಶ್ರೀಮಂತರು, ತುಂಬಾ ದೊಡ್ಡ ಬಿಸ್ನೆಸ್ ಇದ್ದವರು, ಸಾಕಷ್ಟು ಹಣ ಸಂಪಾದನೆ ಮಾಡಿದವರಲ್ಲ. ಗಂಡ ಹೆಂಡತಿ ಇಬ್ರು ಶಿಕ್ಷಕರಾಗಿ ದುಡಿದವರು. ಶಿಕ್ಷಕರು ಅಂತ ಹೇಳಿದ್ರೆ ಸಮಾಜದಲ್ಲಿ ಆರ್ಥಿಕ ಸ್ತರದಲ್ಲಿ ಯಾವ ಮಟ್ಟದಲ್ಲಿ ಅಂತ ನಮ್ಗೆ ಗೊತ್ತಿದೆ. ಹೇಗೆ ಸಾಧ್ಯ ಆಯ್ತು ಹಾಗಾದ್ರೆ ಅವರಿಗೆ? ಹೇಗೆ ಗುರುತಿಸ್ಕೊಂಡ್ರು? ಸಮಾಜದಲ್ಲಿ ತನ್ನದೇ ಸ್ಥಾನಮಾನ ಹೇಗೆ ಗುರುತಿಸ್ಕೊಂಡ್ರು? ಆತ್ಮ ಸಾಕ್ಷಾತ್ಕಾರ ಹೇಳಿದ ಕೂಡ ದೊಡ್ಡ ಫಿಲಾಸಫಿ ತತ್ವ ಏನಲ್ಲ, ಸೆಲ್ಫ್ ರಿಯಲೈಸೇಷನ್ ಅಂತ ಸರಳವಾಗಿ ಹೇಳ್ತೀವಿ. ನಾವೆಲ್ಲ ನಮ್ಮ ವ್ಯಕ್ತಿತ್ವದ ಒಳಗೆ ಅಡಗಿರುವಂತ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಒಳಗೆ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ ಒಂದಷ್ಟು.
ನನ್ಗೆ ಗೊತ್ತಿಲ್ಲ ಅದರಲ್ಲಿ ಎಷ್ಟೆಲ್ಲ ಇದೆ, ಎಷ್ಟು ಉಪಯೋಗ ಮಾಡ್ಬೋದು ಅಂತ. ನನಗೊಂದೇನೋ ಫೋನ್ ನನ್ನ ಹತ್ರನೂ ಇದೆ ಒಂದು. ಆದರೆ ನಾನು ಅಂದ್ಕೊಳ್ತೀನಿ ಅದರಲ್ಲಿ ಏನು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ ಅದನ್ನು 30% 40% ಯೂಸ್ ಮಾಡಿರ್ಬೋದು ನಾನು, ಅಲ್ವಾ? ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಠ ಮಾಡೋದು, ಇವನು ಟೆಕ್ನಾಲಜಿ ಅವನು ಓದಿದವನು, ಸೊ ನನಗಿಂತ ಜಾಸ್ತಿ ಗೊತ್ತಿದೆ ಅವರಿಗೆ. ನಾವು ಯಾರಾದರೂ ನಮ್ಮ ಟೆಲಿಫೋನ್ ಮೊಬೈಲ್ ಫೋನ್ ಒಳಗಿರುವಂಥ ಎಲ್ಲ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಾ? ಮಾಡೋದಿಲ್ಲ. ಹಾಗೆ ಈ ಸ್ಮಾರ್ಟ್ ಫೋನ್ ಇದೆಯಲ್ಲ, ಇದರ ಒಳಗೂ ಕೂಡ ಅದ್ಭುತವಾದ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ. ಜನಾರ್ದನ್ ಬೈಕಾಡಿ ಅವರ ಜೀವನ ಯಾಕೆ ನಮ್ಗೆ ಆದರ್ಶ ಆಗುತ್ತೆ ಅಂತ ಹೇಳಿದ್ರೆ, ಅವರು ಅತ್ಯಂತ ಹೆಚ್ಚು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಅನ್ನು ಹೊರಗೆ ತರುವಂತ ಪ್ರಯತ್ನ ಮಾಡಿದ್ರು, ಅದನ್ನು ಸಮಾಜೋಪಯೋಗಿಯಾಗಿ ಜೋಡಿಸುವಂತ ಪ್ರಯತ್ನ ಮಾಡಿದ್ರು. ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲಿ ಸಮಾಜದೊಂದಿಗೆ ಜೋಡ್ಕೊಂಡ್ರು ಅವರು. ಹಾಗಾಗಿ ನಮ್ಗೆ ಆದರ್ಶರಾದ್ರು. ನಾವು ಯಾವ ರೀತಿಯಲ್ಲಿ ಇವರಿಗೆ ನುಡಿ ನಮನ ಸಲ್ಲಿಸಬೇಕು, ಯಾವ ರೀತಿಯಲ್ಲಿ ಶ್ರದ್ಧಾಂಜಲಿ ಸಮರ್ಪಣೆ ಮಾಡಬೇಕು, ಯಾವ ರೀತಿ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮೊಳಗೆ ಏನು ಸಾಮರ್ಥ್ಯ ಇದೆ, ನಮ್ಮೊಳಗೆ ಏನು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ, ಲೋಕ ಕಲ್ಯಾಣಕ್ಕಾಗಿ, ಸಮಾಜಕ್ಕಾಗಿ ಅದನ್ನ ಹೊರತಂದು ಆ ಸಮಾಜದೊಂದಿಗೆ ಬೆರೆಯುವಂತ ಸಣ್ಣ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಬಂಗ್ಲೆ, ನನ್ನ ಕಾರು, ಇದು ಯಾವುದು ನಾನು ಆಗ ಹೇಳಿದೆಲ್ಲ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಕೊಡಲ್ಲ. ಒಂದು ಹಂತದವರೆಗೆ ಕೊಡ್ಬೋದು ಅಷ್ಟೇ, ಬೇಕದು, ಒಂದು ಜವಾಬ್ದಾರಿ ಬೇಕದು. ಆದರೆ ಅದಕ್ಕಿಂತ ಹೆಚ್ಚು ನಾವು ನಿರೀಕ್ಷೆ ಮಾಡುವಾಗ, ಬಹುಶಃ ಅವ್ರ ಕುಟುಂಬದವ್ರಿಗೆ ಕೇಳ್ತೀನಿ ನಾನು, ಜನಾರ್ದನ್ ಬೈಕಾಡಿ ಅವರ ಜೀವನದಲ್ಲಿ ಕೂಡ ಎಲ್ಲವೂ ಚೆನ್ನಾಗೇ ಇತ್ತ, ಸುಖವೋ ಸಮಸ್ಯೆಗಳೇ ಇರಲ್ವಾ ಕೇಳಿದ್ರೆ ಖಂಡಿತವಾಗಿತ್ತು. ಆದ್ರೆ ಅದೆಲ್ಲವನ್ನ ಮೀರಿ ಸಮಾಜದ ಜೊತೆಗೆ ಒಂದಾಗಿ ಬದುಕಿದಾಗ, ಅವರ ಮಗ ಉಲ್ಲೇಖ ಮಾಡಿದಾಗ, ಅದು ಸಾಹಿತ್ಯ, ಅದು ಸಂಗೀತ, ಅದು ಶಿಕ್ಷಣ, ಅದು ಮಾನವ ತರಬೇತಿ, ಅದು ಕಲೆ, ಅದು ಯಾವ ಸಂಗತಿ ತಗೊಳ್ಳಿ, ಅದೆಲ್ಲದಲ್ಲಿ ತೊಡಗಿಸಿಕೊಂಡು ಕೇವಲ ಹೋಗಿ ಕೇಳಿ ನೋಡಿ ಬರ್ತಿರ್ಲಿಲ್ಲ, ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ರು. ಅದರಲ್ಲಿ ಸಿಕ್ಕಿದ ಒಂದು ಅನಿರ್ವಚನೀಯವಾದ ಏನು ಆನಂದ ಇದೆ, ಅನುಭೂತಿ ಏನಿದೆ, ಅದು ಅವರ ಬದುಕಿಗೆ ಒಂದು ದಿಕ್ಕನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಭಗವಂತ ಆ ಎಲ್ಲ ಅವಕಾಶಗಳನ್ನು ನಮಗೂ ಕೊಟ್ಟಿದ್ದಾರೆ. ಅದನ್ನ ನಾವು ಎಲ್ಲೋ ಕಳೆದು ಹೋಗಿದ್ದೀವಿ. ಆ 4 ಗೋಡೆ ಒಳಗೆ ಕೂತ್ಕೊಂಡು ಇದೇ ಜೀವನ ಅಂತ ಹೇಳಿಕೊಂಡು ಅಲ್ಲಿ ಕತ್ಲೆಯಲ್ಲಿ ಹುಡುಕ್ತಾ ಇದ್ದೇವೆ. ಎಲ್ಲಿದೆ ಅಂತ ಗೊತ್ತಿದ್ರು ಆ ಕಡೆಗೆ ಹೋಗ್ತಾ ಇಲ್ಲ. ಹಾಗಾಗಿ ಜನಾರ್ದನ್ ಬೈಕಾಡಿ ಅವರಿಗೆ ನಾವು ಅವರು ಸದಾ ನಮ್ಮೊಂದಿಗೆ ಇರಬೇಕು, ಅವರ ನೆನಪು ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ, ಈ ಕ್ಷಣದಿಂದ ಪ್ರತಿಷ್ಠಾನದ ಒಂದಷ್ಟು ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಅವರು ನಡೆದ ಅವರ ಹೆಜ್ಜೆಯ ಗುರುತುಗಳನ್ನ ಗುರುತಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು ಪ್ರಯಾಣ ಮಾಡುವಂತ ಸಣ್ಣ ಪ್ರಯತ್ನ ಮಾಡಿದ್ರೆ, ನಮ್ಮೊಳಗಿರುವಂತ ಭಗವಂತ ಕೊಟ್ಟ ಅದ್ಭುತವಾದ ಸಾಮರ್ಥ್ಯವನ್ನು ಹೊರಗೆ ತರುವಂತ ಪ್ರಯತ್ನ ಮಾಡಿದೆ. ಸೀಮಿತವಾದ ಸ್ವಾರ್ಥ ಬೇಕು ಬದುಕಿನಲ್ಲಿ, ಖಂಡಿತ ಬೇಡ ಅಂತ ಹೇಳೋದಿಲ್ಲ. ಅದನ್ನು ಮೀರಿ ಸಮಾಜೋನ್ಮುಖಿಯಾಗಿ ಚಿಂತನೆ ಮಾಡಿದ್ರೆ ನಮ್ಮ ಬದುಕು ಸುಂದರ ಆಗತ್ತೆ, ಇತರರಿಗೆ ಸಹ್ಯ ಆಗತ್ತೆ, ಇತರರಿಗೆ ಮಾದರಿ ಆಗತ್ತೆ. ನಮ್ಮ ವ್ಯಾಪ್ತಿ ಏನಿದೆ, ಆ ಸುತ್ತಮುತ್ತಲಿನ ವ್ಯಾಪ್ತಿಯೊಳಗಿನ ಬದುಕು ಕೂಡ ಸುಂದರವಾಗ್ಲಿಕ್ಕೆ ಸಾಧ್ಯ ಇದೆ. ಅದೇ ಅಂದ್ಕೊಳ್ತೀನಿ ಜನಾರ್ದನ್ ಬೈಕಾಡಿಯವರ ಬದುಕಿನ ಸಂದೇಶ ಅಂತ ಹೇಳಿ. ಇವತ್ತು ತುಂಬಾ ದೊಡ್ಡ ಮಾತುಗಳನ್ನು ಹೇಳಿದ್ರಿ. ನಾನು ಅಂದ್ಕೊಳ್ತೀನಿ ಅಮೃತ ಹಸ್ತ ಅದೆಲ್ಲ ಹೇಳೋದಕ್ಕಿಂತ ಎಲ್ಲೋ ಒಂದ್ ಕಡೆ ನನಗೆ ಮತ್ತೊಮ್ಮೆ ಆ ಪ್ರೇರಣೆ ಕೊಟ್ಟಿದ್ದೀರಿ ನೀವು ಈ ಒಂದು ಪ್ರತಿಷ್ಠಾನವನ್ನು ಉದ್ಘಾಟನೆ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ. ಅದಕ್ಕೆ ಶ್ರೀಮತಿ ರತ್ನಾವತಿ ಬೈಕಾಡಿ ಅವರಿಗೆ ಮತ್ತು ಕುಟುಂಬದ ಎಲ್ಲರಿಗೆ ಅಭಿವಂದಿಸಿ, ಶುಭವನ್ನು ಹಾರೈಸಿ, ಅವರ ಪ್ರತಿಷ್ಠಾನ ಮುಂದಿನ ದಿನಗಳಲ್ಲಿ ಉಳಿದ ಪ್ರತಿಷ್ಠಾನಗಳಿಗೆ ಮಾದರಿಯಾಗೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ನಮ್ಮ ತತ್ವ ಶಾಸ್ತ್ರದ ಸಾರವನ್ನ ಈ ಕಲೆಗಳ ಮೂಲಕ ಜನರಿಗೆ ಪರಿಚಯಿಸುವಂತ ಕೆಲಸ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಅದು ಮಾರಾಟದ ಸರಕಾಗಿ ಬದಲಾವಣೆ ಆಗ್ತಾ ಇರುವಂತ ಒಂದು ಭಾವನೆ ಕಾಡುವ ಸಂದರ್ಭದಲ್ಲಿ ಈ ಪ್ರತಿಷ್ಠಾನದ ಉದ್ಘಾಟನೆ ಆಗಿದೆ. ಅವರ ಬದುಕಿನ ಆದರ್ಶದಂತೆ ಈ ಪ್ರತಿಷ್ಠಾನ ಆ ರೀತಿಯಲ್ಲಿ ತನ್ನ ತೊಡಗಿಸ್ಕೊಂಡು ಒಂದಷ್ಟು ಒಳ್ಳೆಯ ಚಟುವಟಿಕೆಗಳನ್ನ ಮಾಡಿಕೊಂಡು ದೇಶ ಬದಲಾಗ್ತಿರುವಂತಹ ಕಾಲಘಟ್ಟದಲ್ಲಿ, ಭಾರತವಾಗಿ ಎದ್ದು ನಿಲ್ತಿರುವಂತಹ ಸಂದರ್ಭದಲ್ಲಿ ಭಾರತದ ಪರಿಕಲ್ಪನೆ ಏನು, ಭಾರತದ ಇತಿಹಾಸ ಏನು,
ವಿಜಗೀಷ್ ಸಂಸ್ಕೃತಿ ಅಂತ ಹೇಳ್ತೀವಿ. ಅದೆಷ್ಟೋ ನಾಗರಿಕತೆಗಳು ಸಮಾಜದ ಭೂಪಟದಿಂದ, ಜಗತ್ತಿನ ಭೂಪಟದಿಂದ ಮರೆಯಾಗಿದ್ರು ಕೂಡ ಸಾವಿರಾರು ವರ್ಷಗಳ ನಿರಂತರ ದಾಳಿಯ ನಂತರವೂ ಭಾರತ ಭಾರತವಾಗಿಯೇ ಉಳಿದಿದೆ ಮತ್ತು ಭಾರತವಾಗಿ ಎದ್ದು ನಿಲ್ತಾ ಇದೆ. ಆ ದೃಷ್ಟಿಯಲ್ಲಿ ಈ ಪ್ರತಿಷ್ಠಾನ ಕೂಡ ಈ ಒಂದು ಬದಲಾವಣೆಯ ಕಾಲಘಟ್ಟದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎಂಬ ವಚನದ ಹಾಗೆ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಾತಾಡಿದರೆ ಹಾಗೆ ಕೇಳ್ತಾ ಇರಬೇಕು ಅಂತ ಅನ್ನಿಸ್ತದೆ. ಅತ್ಯಂತ ಹೃದಯಸ್ಪರ್ಶಿಯಾದಂತಹ ಮಾತು. ಬೈಕಾಡಿಯವರ ಅಂತಸ್ತನ್ನ, ಅವರ ಅಂತಸತ್ವವನ್ನ ಅರ್ಥ ಮಾಡಿಕೊಂಡವರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ಅತ್ಯಂತ ಹೃದಯಸ್ಪರ್ಶಿಯಾದಂತಹ ಮಾತುಗಳನ್ನು ಆಡಿದಿರಿ ಸರ್. ನಿಮಗೆ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ. ಬೈಕಾಡಿ ಪ್ರತಿಷ್ಠಾನ ಬೆಳೆಯುವಲ್ಲಿ ನಿಮ್ಮ ಸಹಕಾರ ಬೇಕು, ಮಾರ್ಗದರ್ಶನ ಬೇಕು. ಸದಾ ಕಾಲಕ್ಕೂ ನಿಮ್ಮ ಪ್ರೇರಣೆ, ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊಡ್ತೇವೆ. ಆತ್ಮೀಯರೇ, ಬೈಕಾಡಿ ಸರ್ ಅಂತ ಹೇಳಿದ್ರೆ ತನಗಿಂತ ಕಿರಿಯರಿಲ್ಲೆಂಬ ಭಾವದವರು. 5-6 ಭಾಷೆಗಳನ್ನ ನಿರರ್ಗಳವಾಗಿ ಪ್ರಭುತ್ವಪೂರ್ಣವಾಗಿ ಮಾತನಾಡಬಲ್ಲವರು. ಅವರೊಂದು ಸ್ಫಟಿಕ ಮಣಿ ಇದ್ದ ಹಾಗೆ. ಅವರ ಹತ್ತಿರಕ್ಕೆ, ಅವರ ಸಂಪರ್ಕಕ್ಕೆ ಯಾರೆಲ್ಲ ಬರ್ತಾರ ಅವರೆಲ್ಲರನ್ನು ಕೂಡ ಬೆಳಗಿಸುವಂತಹ ಒಂದು ಶಕ್ತಿ ಬೈಕಾಡಿಯವರಲ್ಲಿ ಇತ್ತು. ಇವತ್ತು ಬೈಕಾಡಿಯವರ ಬಹುಶಃ ಇಲ್ಲಿ ಖಂಡಿತವಾಗಿಯೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ಆತ್ಮ ಇಲ್ಲೇ ಇದೆ, ಅವರ ದಿವ್ಯಾತ್ಮ ಇಲ್ಲಿಯೇ ಇದೆ ಎಂಬ ಭಾವನೆ ನಮಗೆ ಬರ್ತಾ ಇದೆ. ಬಹುಶಃ ಆ ಲೋಕದಲ್ಲಿ ಇದ್ರೂ ಕೂಡ ಅವರು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಿರಬಹುದು. ಇವತ್ತು ಈ ಹೊತ್ತು ಮುಂದಿನ ಬಹಳ ಕಾರ್ಯಕ್ರಮದ ಮುಖ್ಯವಾದಂತಹ ಘಟ್ಟ ಬೈಕಾಡಿ ಜನಾರ್ದನಾಚಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಬೈಕಾಡಿ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಿರುವವರು PN ಆಚಾರ್ಯರು. PN ಆಚಾರ್ಯ ಮತ್ತು ಬೈಕಾಡಿಯವರು ಒಂದು ರೀತಿಯಾದಂತಹ ಆತ್ಮಬಂಧುಗಳು. ಅವರ ನಡುವಿನ ಗಾಢವಾದಂತಹ ಸಂಬಂಧವನ್ನು ಈ ಕ್ಷಣದಲ್ಲಿ ನನಗೆ ವಿವರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ PN ಆಚಾರ್ಯರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಿರುವಂತದ್ದು ಅವರ ನಡುವಿನ ಸಂಬಂಧಕ್ಕಾಗಿ ಅಲ್ಲ, ಅವರ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ, ಅವರ ಸಾಧನೆಗಳು ಏನು ಎಂಬುದನ್ನು ನಮ್ಮ ಕರ್ನಾಟಕ ಅರಿತಿದೆ. ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರು PN ಆಚಾರ್ಯವರು. ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇದೀಗ ನಾವು ಹಮ್ಮಿಕೊಳ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಅಭಿನಂದನಾ ಭಾಷಣವನ್ನ ನೀಡಲಿಕ್ಕಿದ್ದಾರೆ ಮಾಧುರಿ ಶ್ರೀರಾಮ್ ಅವರು. ಮಾಧುರಿ ಶ್ರೀರಾಮ್ ಅವರು ಬೈಕಾಡಿ ಜನಾರ್ದನಾಚಾರ್ ಅವರ ಮಾನಸ ಪುತ್ರಿ. ಯಾವಾಗಲೂ ಅವರು ಹೇಳ್ಕೊಡುವಂಥದ್ದು ಅವರ ಹಿರಿಮಗಳು ಅಂತ ಹೇಳಿ. ಭರತ್ ಮತ್ತು ಅಕ್ಷತನ ಜೊತೆಗೆ ನಾನು ಅವರ ಹಿರಿಮಗಳು ಅಂತ ಹೇಳಿ. ಅವರ ನೋವು, ಕಷ್ಟ, ಸುಖ, ದುಃಖ ಎಲ್ಲ ಸಂದರ್ಭಗಳಲ್ಲೂ ಜೊತೆಯಾಗಿ ಬೆಳೆದವರು. ಒಂದು ರೀತಿಯಲ್ಲಿ ನಾನು ಮತ್ತು ಮಾಧುರಿಯವರು ಕೆನರಾ ಹೈಸ್ಕೂಲ್ ಉರುವದಲ್ಲಿ ಬೈಕಾಡಿಯವರ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದವರು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತೇನೆ ಅಂತ ಆಗಿದ್ರೆ, ಮಾಧುರಿಯವರು ಈಗ ನಿಮ್ಮ ಮುಂದೆ ನಿರರ್ಗಳವಾಗಿ ಮಾತನ್ನಾಡ್ತಾರೆ ಅಂತ ಆಗಿದ್ರೆ ಅದರ ಹಿಂದಿನ ಶಕ್ತಿ, ಅದರ ಹಿಂದಿನ ಪ್ರೇರಣೆ ಬೈಕಾಡಿಯವರು. ಇದೀಗ PN ಆಚಾರ್ಯ ಅವರ ಬಗ್ಗೆ ಅಭಿನಂದನೀಯ ನುಡಿಗಳು, ಪರಿಚಯವನ್ನ ನಿಮ್ಮ ಮುಂದೆ ನೀಡಲಿಕ್ಕಿದ್ದಾರೆ ಮಾಧುರಿ ಶ್ರೀರಾಮ್. ಜಗ ಬೆಳಗುವ ಸೂರ್ಯ, ತಂಪೆರೆವ ಚಂದ್ರ, ಜೀವ ಸಂಕುಲವ ಹೊತ್ತಿರುವ ಭೂಮಿ, ಇವುಗಳಿಗೆ ಉಪಮೆ ಇಲ್ಲ. ಏಕಮೇವ ಅದ್ವಿತೀಯ. ಅವುಗಳಿಗೆ ಅವುಗಳೇ ಹೋಲಿಕೆ. ಕೆಲವು ವ್ಯಕ್ತಿತ್ವಗಳು ಹಾಗೆ ಅನನ್ಯ, ಅಪೂರ್ವ, ಅದ್ವಿತೀಯ. ಅಂತಹ ಕೆಲವು ವ್ಯಕ್ತಿಗಳಿಂದ ಈ ಜಗತ್ತು ಸುಂದರವಾಗುತ್ತದೆ, ಬದುಕು ಚಂದವಾಗುತ್ತದೆ, ಸಮಾಜ ಸಮತೋಲನ ಹೊಂದುತ್ತದೆ. ಅಂತಹ ಓರ್ವ ಅಪ್ರತಿಮ ವ್ಯಕ್ತಿತ್ವದ ಮಹಾನ್ ಸಾಧಕ, ಕಲಾಲೋಕದ ವಿಸ್ಮಯ, ಚಿತ್ರಕಲೆಯ ಬೆರಗು ಶ್ರೀಯುತ PN ಆಚಾರ್ಯ ಅವರು. ಶ್ರೀಯುತ ಲಕ್ಷ್ಮಣ ಆಚಾರ್ ಹಾಗೂ ಶ್ರೀಮತಿ ಗುಲಾಬಿ ಅಂದ್ರೆ ಎಲ್ಲರ ಪ್ರೀತಿಯ ಗುಬ್ಬ, ಈ ದಂಪತಿಗಳ ಸುಪುತ್ರನಾಗಿ 1950 ಜೂನ್ 10 ಉಡುಪಿಯಲ್ಲಿ ಜನಿಸಿದ ಶ್ರೀ ಪುತ್ತೂರು ನರಸಿಂಹ ಆಚಾರ್ಯ ಕರಾವಳಿಯ ಮಣ್ಣಿನ ಮಗ, ನಾಡು ಕಂಡ ಕಲಾರತ್ನ, ರಾಷ್ಟ್ರದ ಸಂಪನ್ಮೂಲ. ಬೆಳವೆ ಸಿರಿ ಮೊಳಕೆಯಲ್ಲಿ ಎಂಬ ಮಾತು ಅಕ್ಷರಶಃ ಸತ್ಯವಾದದ್ದು ಇವರ ವಿಷಯದಲ್ಲಿ. ಹಾಗೆಯೇ ಮಾತೆ ತಾನೇ ಮೊದಲ ಗುರು ಎಂಬ ಉಕ್ತಿಯು ಇವರ ಜೀವನದಲ್ಲಿ ಸುಳ್ಳಾಗಲಿಲ್ಲ. ಅಕ್ಷರದ ಪರಿಚಯವಿಲ್ಲದಿದ್ದರೂ ಮನದ ಕಲ್ಪನೆಗೆ ಬಣ್ಣ ನೀಡಿ ಮಗನಿಗೆ ಸರಳವಾಗಿ ಚಿತ್ರ ಬಿಡಿಸುವ ಕಲೆಯನ್ನು ಹೇಳಿಕೊಟ್ಟವರು ಆಚಾರ್ಯರ ತಾಯಿ ಶ್ರೀಮತಿ ಗುಲಾಬಿಯವರು. ಅಂದು ಸರಳವಾದ ವೃತ್ತ ಗೆರೆಗಳ ಮೂಲಕ ಸಣ್ಣ ಪುಟ್ಟ ಚಿತ್ರಗಳನ್ನು ಬರೆದ PN ಆಚಾರ್ಯರು ಇಂದು ಕಲಾ ಜಗತ್ತಿನ ಅನರ್ಘ್ಯ ರತ್ನ. ಬಾಲ್ಯದಲ್ಲಿ ಇವರ ಚಿತ್ರಕಲಾ ಆಸಕ್ತಿಯನ್ನು ಚಿಗುರಿಸಿ ನೀರುಣಿಸಿ ಬೆಳೆಸಿದವರು ಇವರ ಶಿಕ್ಷಕರು.
ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಶ್ರೀಯುತ ಶ್ರೀನಿವಾಸರಾವ್ ಅವರಿಂದ ಚಿತ್ರಕಲೆ ಅದರ ಜೊತೆಗೆ ರಂಗಸಜ್ಜಿಕೆಯ ಪಾಠವನ್ನು ಇವರು ಕಲಿತರು. ಮುಂದಕ್ಕೆ ಮಾಣಿ ದೇವಸ್ಥಾನದಲ್ಲಿ ದುಗ್ಗಣ್ಣ ಶೆಟ್ಟಿಯವರ ಪ್ರೋತ್ಸಾಹ ದೊರೆತು ದೇವಸ್ಥಾನದ ಗೋಡೆಯಲ್ಲಿ ಶಿವನ ಸಂಬಂಧಿತ ವಿವಿಧ ಚಿತ್ರಗಳನ್ನು ಬಿಡಿಸಿದರು. ಈ ಚಿತ್ರಗಳನ್ನೇ ನೋಡಲು ದೇವಸ್ಥಾನಕ್ಕೆ ಜನ ಬರುವಾಗ ಚಿತ್ರಕಲೆಯಲ್ಲಿರುವ ವಿಶೇಷತೆ ಗಮನಿಸಿದ ಬಾಲಕ PN ಆಚಾರ್ಯ ಒಂದು ರೀತಿಯ ಉತ್ತೇಜನವನ್ನು ಆ ದಿನಗಳಲ್ಲಿ ಪಡೆದುಕೊಂಡರು. ಅದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಅಚ್ಯುತ ಮಾಸ್ಟ್ರು ಹೇಳಿ ಮಾಡಿಸುತ್ತಿದ್ದ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಚಾರ್ಟ್ಗಳು ಇವರ ಬದುಕಿನಲ್ಲಿ ಇನ್ನೊಂದು ಅಧ್ಯಾಯವನ್ನು ಬರೆಯಿತು. ಆ ಚಾರ್ಟ್ಗಳು ವಿವಿಧ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಧನವಾಯಿತು. ಹಲವರಿಂದ ಪ್ರಶಂಸೆ ದೊರೆತು ಚಿತ್ರಕಲೆಯ ಆಸಕ್ತಿಗೆ ನೀರೆರೆದಂತಾಯಿತು. ಹಾಗೆ ಶಿಕ್ಷಕ ರಾಮದಾಸ ನಕ್ಷತ್ರಿಗಳ ಹೇಳಿಕೆಯಂತೆ ಭಾಗವಹಿಸುತ್ತಿದ್ದ ಸ್ಪರ್ಧೆಗಳು ಬಾಲ್ಯದಲ್ಲಿ ಚಿತ್ರಕಲೆಯ ಅಭಿರುಚಿಯನ್ನು ಮತ್ತಷ್ಟು ಬೆಳೆಸಿತು. ಈ ಕಲಾ ಪ್ರೀತಿ ಮುಂದೆ ಅವರ ಶಿಕ್ಷಣದ ಹಾದಿಗೆ ಬೆಳಕು ನೀಡಿತು. ಶ್ರೀಯುತ PN ಆಚಾರ್ಯರ ಕಲಿಕೆಯ ಆಸಕ್ತಿ ವಿಶಿಷ್ಟ ಎಂಬುದಕ್ಕೆ ಅವರು ಪಡೆದುಕೊಂಡಿರುವ ಪದವಿಗಳೇ ಸಾಕ್ಷಿ. 1976ರಲ್ಲಿ ಟ್ರೈನಿಂಗ್ ಇನ್ ಮೆಡಿಕಲ್ ಆರ್ಟ್ ಸರ್ JJ ಹಾಸ್ಪಿಟಲ್ ಮುಂಬೈ, 1974ರಲ್ಲಿ ಡಿಪ್ಲೊಮೊ ಇನ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್, 1975ರಲ್ಲಿ ಡ್ರಾಯಿಂಗ್ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್, ನಂತರ ಪ್ರಥಮ ರ್ಯಾಂಕ್ನೊಂದಿಗೆ ಆರ್ಟ್ ಮಾಸ್ಟರ್ ಚಿತ್ರಕಲಾ ಮಂದಿರ ಸ್ಕೂಲ್ ಆಫ್ ಆರ್ಟ್ ಕಡಪಾಡಿ, ಇದು 1976ರಲ್ಲಿ ಅವರು ಪಡೆದುಕೊಂಡ ಪದವಿ. 1977ರಲ್ಲಿ ವಿಜುವಲ್ ಆರ್ಟ್ ಟ್ರೈನಿಂಗ್ ಬೈ ಆರ್ಟಿಸ್ಟ್ GS ಶೆಣೈ, ಹಾಗೆ 1987ರಲ್ಲಿ ಆರ್ಟ್ ಟೀಚರ್ ಟ್ರೈನಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಕೋಆಪರೇಟಿವ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಬೆಂಗಳೂರು, ಹೀಗೆ ವಿವಿಧ ಪದವಿಗಳ ಒಡೆಯರಾದರು. ಕಲಾವಿದರಾದ ಶ್ರೀ GS ಶೆಣೈ ಬಳಿ ಇನ್ನಷ್ಟು ಕಲಿಯುವ ಹಂಬಲದಿಂದ ಹೋದಾಗ ಅದೇ ಕಲಾಶಾಲೆಯಲ್ಲಿ ಬೋಧಕರಾಗಿ ಆಯ್ಕೆಗೊಂಡದ್ದು ಆಚಾರ್ಯರಿಗೆ ಒಂದು ವಿಸ್ಮಯವಾದ ಸಂಗತಿಯಾಗಿತ್ತು. ಅಲ್ಲಿ ಪ್ರಾರಂಭವಾದ ವೃತ್ತಿ ಜೀವನ ಮುಂದಕ್ಕೆ ಪ್ರಬಲ, ಪ್ರಚಂಡ. ಇವರ ಕಲಾ ಪ್ರಾವೀಣ್ಯತೆ ಗುರುತಿಸಿದ ಕನ್ನಡದ ಪ್ರಸಿದ್ಧ ತರಂಗ ವಾರಪತ್ರಿಕೆಯು PN ಆಚಾರ್ಯರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಒದಗಿಸಿತು. ಆ ಅವಕಾಶವನ್ನು ಗೌರವದಿಂದ ಸ್ವೀಕರಿಸಿದ ಆಚಾರ್ಯರು ಮುಂದಕ್ಕೆ 35 ವರ್ಷಗಳ ಕಾಲ ತರಂಗ, ತುಷಾರ ಹಾಗೂ ಉದಯವಾಣಿ ಪತ್ರಿಕೆಗಳಲ್ಲಿ ತಮ್ಮ ಚಿತ್ರಕಲಾ ಸೇವೆಯನ್ನು ನೀಡಿದರು. ಪ್ರಸಿದ್ಧ ಬರಹಗಾರರು, ವಿದ್ವಾಂಸರು, ಪ್ರಬುದ್ಧ ಚಿಂತನಕಾರರ ಬರಹಗಳಿಗೆ ತಮ್ಮ ಕೈಚಳಕದ ಗೆರೆಯನ್ನ ಮೂಡಿಸಿ ಆ ಬರಹಗಳಿಗೆ ವಿಶೇಷ ಶಕ್ತಿಯನ್ನು ಇವರು ತುಂಬಿದರು. ಧಾರವಾಡದ ನರಸಿಂಹಾಚಾರ್, ಬನ್ನಂಜೆ ಗೋವಿಂದಾಚಾರ್ಯ, ಹೀಗೆ ಹಲವರ ಕೃತಿಗಳಿಗೆ ಪೌರಾಣಿಕ ಚಿತ್ರಗಳನ್ನು ಬರೆದು ಬರಹಕ್ಕೊಂದು ಸಿರಿ, ಪತ್ರಿಕೆಗೊಂದು ಶೋಭೆ ಒದಗಿಸಿದ ಕೀರ್ತಿ PN ಆಚಾರ್ಯರಿಗೆ ಸಲ್ಲುತ್ತದೆ. ರಾಮನ ಗಾಂಭೀರ್ಯ, ಕೃಷ್ಣನ ಚಾಣಾಕ್ಷತನ, ಅರ್ಜುನನ ಗತ್ತು, ಹೀಗೆ ಧನಾತ್ಮಕ ಭಾವನೆಗಳನ್ನು ಎಷ್ಟು ಸ್ಪಷ್ಟವಾಗಿ ಮೂಡಿಸುತ್ತಿದ್ದರೋ ಅಷ್ಟೇ ತೂಕದಲ್ಲಿ ಯಮನ ಕ್ರೂರತೆ, ದುರ್ಯೋಧನನ ವೈಷಮ್ಯವನ್ನು ಚಿತ್ರಿಸುವ ನಿಪುಣ ಕಲಾವಿದರು ಶ್ರೀಯುತ PN ಆಚಾರ್ಯರು. ಪೌರಾಣಿಕ ಕಥಾನಕದ ಚೆಲುವು, ಪಾತ್ರಗಳ ನಿಲುವು, ವ್ಯಕ್ತಿತ್ವದ ಸೂಕ್ಷ್ಮ ಸಂವೇದನೆಗಳು, ಗತ್ತು, ಗಾಂಭೀರ್ಯ, ಹೀಗೆ ವಿವಿಧ ಮೌಲ್ಯಗಳ ಅಭಿವ್ಯಕ್ತಿಯನ್ನು ಚಿತ್ರದ ಮೂಲಕ ವ್ಯಕ್ತಪಡಿಸುವ ಪ್ರಬುದ್ಧ ಕಲ್ಪನಾಕಾರ, ಅಗ್ರಗಣ್ಯ ಕಲಾವಿದ ಶ್ರೀಯುತ PN ಆಚಾರ್ಯ. ಇವರ ರಚನೆಯ ವಿಶ್ವ ಪ್ರಸಿದ್ಧ ಕೋಟಿ ಚೆನ್ನಯ್ಯ ಚಿತ್ರವನ್ನು ಗಮನಿಸುವಾಗ ಇವರಿಗಿರುವ ಸಾಂಸ್ಕೃತಿಕ ಪ್ರೀತಿಯ ಅರಿವಾಗುತ್ತದೆ. ಶಾರದೆ, ಕಾಳಿಕಾಂಬ, ಮಹಾಲಸ ನಾರಾಯಣಿ, ವಿಶ್ವಕರ್ಮ ಚಿತ್ರ ಕೃತಿಗಳ ಹಿಂದೆ ಇವರಿಗಿರುವ ಧಾರ್ಮಿಕ ಪ್ರೀತಿಯ ಬಗ್ಗೆ ತಿಳಿಯುತ್ತದೆ. ವೈದ್ಯಕೀಯ ಹಾಗೂ ವೈದ್ಯಕೀಯ ಶಿಕ್ಷಣಕ್ಕೆ ಇವರು ನೀಡಿದ ಕೊಡುಗೆ ಅಪ್ರತಿಮ, ಅಮೋಘ. ಮಣಿಪಾಲ ಯೂನಿವರ್ಸಿಟಿಯ KMC ಮೆಡಿಕಲ್ ಕಾಲೇಜಿನ ಫಿಸಿಯಾಲಜಿ ವಿಭಾಗದಲ್ಲಿ ಮೆಡಿಕಲ್ ಆರ್ಟಿಸ್ಟ್ ಆಗಿ 42 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 4,000ಕ್ಕೂ ಅಧಿಕ ವೈದ್ಯಕೀಯ ಸಂಬಂಧಿ ಚಿತ್ರಗಳನ್ನು ರಚಿಸಿರುವ ಇವರು ಯಾವುದೇ ವೈದ್ಯನಿಗೂ ಕಡಿಮೆ ಇಲ್ಲ. ತಮ್ಮ ಅಧ್ಯಯನಶೀಲತೆ, ಶಿಕ್ಷಣದ ಬಗೆಗಿನ ಕಾಳಜಿ, ವೈದ್ಯಕೀಯ ಶಾಸ್ತ್ರದ ಬಗೆಗಿರುವ ಗೌರವದ ಮೂಲಕ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಶ್ರೀಯುತ PN ಆಚಾರ್ಯರನ್ನು ಅರಸಿಕೊಂಡು ಬಂದ ಇನ್ನೊಂದು ವಿಶೇಷ ಗೌರವ ಅಮೆರಿಕಾದ ಟಫ್ಟ್ಸ್ ಯೂನಿವರ್ಸಿಟಿಯ ಅವಕಾಶ. ಇವರ ಕಲಾ ಕೈಂಕರ್ಯಕ್ಕೊಂದು ವಿಶೇಷ ಮೆರುಗು ನೀಡಿದ ಅವಕಾಶವದು. ಸಂಶೋಧಕ ಡಾಕ್ಟರ್ MSA ಕುಮಾರ್ ಅವರು ಸಿದ್ಧಪಡಿಸಿದ ಅನಾಟಮಿ ಸಂಬಂಧಿತ 4 ಸಂಶೋಧನಾ ಗ್ರಂಥಗಳಿಗೆ ಸುಮಾರು 4,000ಕ್ಕೂ ಮಿಗಿಲಾಗಿ ಚಿತ್ರಗಳನ್ನು ಬರೆದಿರುವ ಕೀರ್ತಿ ಆಚಾರ್ಯರಿಗೆ ಸಲ್ಲುತ್ತದೆ. ಪಠ್ಯ ಸಂಬಂಧಿತ ನಾಯಿ, ಬೆಕ್ಕು, ಕುದುರೆಗಳ ಸೂಕ್ಷ್ಮ ಅಂಗಾಂಶಗಳ ರಚನೆಯನ್ನು ತಮ್ಮ ನಿಖರ ಚಿತ್ರಗಳ ಮೂಲಕ ರಚಿಸಿಕೊಟ್ಟ ಆಚಾರ್ಯರು ಕಲಾ ಮಾತೆಯ ಮುಕುಟದ ಮಾಣಿಕ್ಯ.
ವಿವಿಧ ದೇಶಗಳ ಕಲಾವಿದರಿಗೆ ಒಲಿಯದ ಈ ಭಾಗ್ಯ PN ಆಚಾರ್ಯರಿಗೆ ಒಲಿದದ್ದು ನಮಗೂ ನಮ್ಮ ದೇಶಕ್ಕೂ ಹೆಮ್ಮೆಯೇ ಸರಿ. ಜಲವರ್ಣ ಹಾಗೂ ನೂಲಿನಿಂದ ರಚಿಸುವ ಕಲೆಗೆ ಪ್ರಸಿದ್ಧಿಯನ್ನು ಪಡೆದ ಆಚಾರ್ಯರು ನಿರ್ವಹಿಸಿದ ಕರ್ತವ್ಯ ಪದವಿಗಳು ಅನೇಕ. 1995-97 ಆರ್ಟಿಸ್ಟ್ ಫೋರಂನ ಅಧ್ಯಕ್ಷರಾಗಿ ಹಾಗೂ 2007 ಆರ್ಟ್ ಎಕ್ಸಿಬಿಷನ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಹಾಗೆಯೇ ಕಲೆಗೆ ಸಂಬಂಧಪಟ್ಟ ಹಲವು ಕಾರ್ಯಕ್ರಮಗಳು, ಅದು ಸುವರ್ಣ ಕರ್ನಾಟಕ ದಿಬ್ಬಣ, ಲಲಿತ ಕಲಾ ಅಕಾಡೆಮಿಯ ಶಿಬಿರಗಳು, ಕಲಾ ಪ್ರದರ್ಶನಗಳು, ವಿಶ್ವಕರ್ಮ ಸಮ್ಮೇಳನಗಳು, ಇನ್ನೂ ಅದೆಷ್ಟೋ, ಹೀಗೆ ಹಲವು ಯಶಸ್ವಿ ಯೋಜನೆಗಳ ಸಂಘಟಕರಾಗಿ ಇವರು ದುಡಿದಿದ್ದಾರೆ. ಹಾಗೆ ಮಣಿಪಾಲ್ ಸ್ಕೂಲ್ ಆಫ್ ಆರ್ಟ್ ನ ನಿರ್ದೇಶಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2010ರಲ್ಲಿ ಉಡುಪಿ ಉತ್ಸವದಲ್ಲಿ ರಚಿಸಿದ ಜಲವರ್ಣವು ರಾಷ್ಟ್ರ ಮಟ್ಟದಲ್ಲಿ ದಾಖಲೆ ಮಾಡಿರುವುದು PN ಆಚಾರ್ಯರ ಸಾಧನೆಗೆ ಹಿಡಿದ ಕನ್ನಡಿ. ಇನ್ನು ಇವರು ನೀಡಿರುವ ಕಾರ್ಯಕ್ರಮಗಳು ಅಸಂಖ್ಯ. ಏಕ ವ್ಯಕ್ತಿಯಾಗಿರಬಹುದು ಅಥವಾ ಜಂಟಿ ರೂಪದಲ್ಲಿ ನೀಡಿರುವ ಕಲಾ ಪ್ರದರ್ಶನಗಳು, ಶಿಬಿರಗಳು, ಕಾರ್ಯಾಗಾರಗಳು ಜನಮನ್ನಣೆಯನ್ನು ಪಡೆದಿವೆ. ಕಾವ್ಯ ವಾಚನ, ಗಾಯನ, ನೃತ್ಯ, ಸಂಗೀತಕ್ಕೆ ಅನುರೂಪವಾಗಿ ಇವರು ರಚಿಸುವ ಭಾವಕುಂಚ ಅತ್ಯದ್ಭುತ. ಆಕಾಶವಾಣಿ, ದೂರದರ್ಶನಗಳ ಮೂಲಕ ಕಲಾ ಪ್ರೀತಿಯನ್ನು ಹಂಚಿಕೊಂಡಿರುವ ಆಚಾರ್ಯರು ಸಂಶೋಧನೆಗೆ ಒಂದು ವಸ್ತುವಾಗಿದ್ದಾರೆ. ಅವರ ಕಲಾ ಪ್ರೌಢಿಮೆಯನ್ನು ಗುರುತಿಸಿ ಕಾಂತಾವರ ಕನ್ನಡ ಸಂಘವು ಅವರ ಬಗೆಗಿನ ಪುಸ್ತಕವನ್ನು ಕೂಡ ಹೊರತಂದಿದೆ. ಇನ್ನು ಇವರಿಗೆ ಸಂದಿರುವ ಬಿರುದು, ಸಮ್ಮಾನ, ಪ್ರಶಸ್ತಿಗಳು ಹೇಳ ಹೊರಟ್ರೆ ಬಹುಶಃ ದಿನಗಳು ಸಾಕಾಗುವುದಿಲ್ಲ. 1972ರಲ್ಲಿ ದೊರೆತ ಆಲ್ ಇಂಡಿಯಾ ಮೆಡಿಕಲ್ ಕಾನ್ಫರೆನ್ಸ್ ಪೋಸ್ಟರ್ ಅವಾರ್ಡ್ನಿಂದ ಹಿಡಿದು ಇಂದು ಕೊಡಮಾಡುವ 2021ರ ಬೈಕಾಡಿ ಜನಾರ್ದನ ಆಚಾರ್ ಪ್ರಶಸ್ತಿಯವರೆಗೆ ರಾಜ್ಯ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ವೈದ್ಯಕೀಯ, ಧಾರ್ಮಿಕ, ಶೈಕ್ಷಣಿಕ, ಇನ್ನಿತರ ವಲಯಗಳ ಪ್ರಮುಖ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. PN ಆಚಾರ್ಯರು ನಮ್ಮ ಹೆಮ್ಮೆಯ ಕಲಾ ಬ್ರಹ್ಮ, ಚಿತ್ರಕಲಾ ಸಾರ್ವಭೌಮ. ಈ ಎಲ್ಲ ಹಿರಿಮೆ ಗರಿಮೆಗಳಿದ್ದರೂ, ಪ್ರಖ್ಯಾತಿ ಇದ್ದರೂ ಯಾವುದೇ ಆಡಂಬರವಿಲ್ಲದ PN ಆಚಾರ್ಯರು ಸರಳತೆಯ ಮೂರ್ತಿ, ಸಜ್ಜನ ಬಂಧು, ಜನಸ್ನೇಹಿ ಕಲಾವಿದ. ಕೊಡಂಕೂರು ಕೋಟೆಯ ಕಲಾ ಸನ್ನಿಧಿಯ ಹೊನ್ನ ಕಳಶ PN ಆಚಾರ್ಯರ ಕಲಾ ತಪಸ್ಸಿಗೆ ಬಲವಾಗಿ ನಿಂತು ಒಲವು ಹರಿಸಿರುವವರು ಪತ್ನಿ ಶ್ರೀಮತಿ ವಾರಿಜಾ K ಆಚಾರ್ಯ. ಇವರ ಕಲೆಯ ಬಲೆಯಲ್ಲಿ ಅರಳಿದ ಸುಮಗಳು ಮಕ್ಕಳಾದ ಶ್ರೀ ಗಣೇಶ್ ಎನ್ ಪ್ರಸಾದ್ ಮಣಿಪಾಲ ವಿಶ್ವವಿದ್ಯಾನಿಲಯದಲ್ಲಿ ಉದ್ಯೋಗಿಯಾಗಿದ್ದಾರೆ. ಹಾಗೆ ಇನ್ನೋರ್ವ ಪುತ್ರ ಶ್ರೀಯುತ ಪುನೀತ್ PN ಉದಯವಾಣಿ ಪತ್ರಿಕೆಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಹಾಗೆ ಸೊಸೆ ಸೌಮ್ಯ ಗಣೇಶ್, ಮೊಮ್ಮಕ್ಕಳು ಸನ್ನಿಧಿ ಹಾಗೂ ಶವನ್, ಇವರೆಲ್ಲರ ಪೂರ್ಣ ಪ್ರೋತ್ಸಾಹ, ಬೆಂಬಲ PN ಆಚಾರ್ಯರ ಕಲಾ ಪ್ರೀತಿಗೆ ರಂಗು ತುಂಬುತ್ತಲೇ ಬಂದಿದೆ. ಈ ಕುಟುಂಬದ ಕಲಾ ಕೈಂಕರ್ಯ ಹೀಗೆ ನಿರಂತರವಾಗಿರಲಿ, ಗೆರೆಗಳು ಮೂಡಲಿ, ಬಣ್ಣ ತುಂಬಲಿ, ಈ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಮೃದ್ಧವಾಗಲಿ ಎಂದು ನಾವೆಲ್ಲರೂ ಒಮ್ಮನಸ್ಸಿನಿಂದ ಹಾರೈಸೋಣ. ಇಂದಿನ ಬೈಕಾಡಿ ಜನಾರ್ದನ್ ಆಚಾರ್ ಪ್ರಶಸ್ತಿಗೆ ಭಾಜನರಾದ ಆಚಾರ್ಯರಿಗೆ ಅಭಿನಂದಿಸುತ್ತಾ ಮಾತಿಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ವಂದನೆಗಳು. ಪುತ್ತೂರು ನರಸಿಂಹ ಆಚಾರ್ಯವರ ಪರಿಚಯವನ್ನ ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದಂತಹ ಮಾಧುರಿ ಶ್ರೀರಾಮ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ PN ಆಚಾರ್ಯ ಇವರು ಸನ್ಮಾನ ಪೀಠಕ್ಕೆ ಆಗಮಿಸಬೇಕಾಗಿ ಅವರಲ್ಲಿ ಗೌರವ ಪೂರ್ವಕವಾಗಿ ವಿನಂತಿಸ್ತೇವೆ. ಇದೀಗ ಸನ್ಮಾನ ಪತ್ರವನ್ನ ವಾಚನ ಮಾಡಬೇಕಾಗಿ ಬೈಕಾಡಿ ಜನಾರ್ದನ್ ಆಚಾರ್ ಅವರ ಪ್ರೀತಿಯ ಸೊಸೆ ಭರತ್ ಬೈಕಾಡಿಯವರ ಧರ್ಮಪತ್ನಿ ರೇಖಾ ಭರತ್ ಇವರಲ್ಲಿ ವಿನಂತಿಸ್ತೇವೆ. ರೇಖಾ ಅವರು ನಗರದ ಶಕ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೈಕಾಡಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಜುಷಾ ಉರ್ವ, ಹೊಯ್ಗೆಬೈಲು, ಮಂಗಳೂರು 575006. ಎಳವೆಯಲ್ಲೇ ಬಣ್ಣದ ಲೋಕಕ್ಕೆ ಹೆಜ್ಜೆ ಇಟ್ಟು ಕುಂಚದಿಂದ ಚಿತ್ರಕಲಾ ಲೋಕದಲ್ಲಿ ತಮ್ಮದೇ ಛಾಪನ್ನು ಒತ್ತಿ ಪುರಾಣ ಇತಿಹಾಸದ ಪಾತ್ರಗಳನ್ನು ಮರು ಸೃಷ್ಟಿಸಿದ ಸೃಜನಶೀಲ ಕವಿಗಳ ಕಲ್ಪನಾ ವಿಲಾಸಕ್ಕೆ ಮೂರ್ತ ರೂಪ ನೀಡಿದ ಭಾವವಿಹಾರಿ, ವಿಜ್ಞಾನ ವೈದ್ಯಕೀಯ ಲೋಕದ ಸೂಕ್ಷ್ಮತೆಯನ್ನರಿತು ಚಿತ್ರಿಸಿದ ನಿಶಿತಮತಿ, ದೇಶ ವಿದೇಶಗಳಲ್ಲಿ ತಮ್ಮ ಹಾಗೂ ಸಮಾಜದ ಹೆಸರನ್ನು ಅಜರಾಮರಗೊಳಿಸಿ ಕಲಾ ಪ್ರಪಂಚದಲ್ಲಿ ಕಂಗೊಳಿಸುತ್ತಿರುವ ಮೇರು ವ್ಯಕ್ತಿ ಶ್ರೀ PN ಆಚಾರ್ಯ, ಪುತ್ತೂರು ನರಸಿಂಹ ಆಚಾರ್ಯ. ಇವರು ಚಿತ್ರಕಲಾ ಕ್ಷೇತ್ರದಲ್ಲಿ ಗೈದ ಅಗಾಧ ಸೇವೆಗಾಗಿ 2020-21ನೇ ಸಾಲಿನ ಬೈಕಾಡಿ ಜನಾರ್ದನ್ ಆಚಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.
ಬೈಕಾಡಿ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಸಮ್ಮಾನಿಸಿ ನೀಡಿದ ಪ್ರಶಸ್ತಿ ಪತ್ರ ದಿನಾಂಕ 5/1/2021. ಧನ್ಯವಾದ. ಪುತ್ತೂರು ನರಸಿಂಹ ಆಚಾರ್ ಇವರಿಗೆ ಕೊಡಮಾಡಲ್ಪಟ್ಟ ಬೈಕಾಡಿ ಜನಾರ್ದನ ಆಚಾರ್ ಪ್ರಶಸ್ತಿ. ಇದು ಇತಿಹಾಸದಲ್ಲಿ ದಾಖಲಾದಂತಹ ಸ್ಮರಣೀಯವಾದಂತಹ ಕ್ಷಣ. ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಹೇಳ್ತಾ ಇದ್ರು, ಪ್ರತಿಷ್ಠಾನದ ಮೊದಲ ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಇದು ಅತ್ಯಂತ ಅರ್ಹವಾದಂತಹ ವ್ಯಕ್ತಿಗೆ ಸಂದಿದೆ. ಮೊದಲನೇದಾಗಿ ಅವರ ಅರ್ಹತೆ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಮಾತ್ರ ಅಲ್ಲ, ಅವರು ಬೈಕಾಡಿಯವರ ಆತ್ಮಬಂಧು. ಇವತ್ತು ಬೈಕಾಡಿ ಜನಾರ್ದನಾಚಾರ ಪ್ರಶಸ್ತಿಯನ್ನ ಅವರು ಎದೆಯ ಆಳದಲ್ಲಿ ಇಟ್ಟು ಪೂಜಿಸಬಲ್ಲಂತಹ, ಬದುಕಿನ ಇಡೀ ಜೀವಮಾನದ ಇಡೀ ಕಾಲವೂ ಕೂಡ ಆ ಪ್ರಶಸ್ತಿಯನ್ನ ತನ್ನ ಎದೆಯ ಗರ್ಭದಲ್ಲಿ ಇಟ್ಟು ಪೂಜಿಸಲ್ಪಡುವಂತಹ ಪುತ್ತೂರು ನರಸಿಂಹ ಆಚಾರ್ ಅವರಿಗೆ ಈ ಪ್ರಶಸ್ತಿ ಸಂದೆಯಾಗಿದೆ. ಇದೀಗ ಪುತ್ತೂರು ನರಸಿಂಹ ಆಚಾರ್ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ. ನಮ್ಮ ಮಧ್ಯೆಯಲ್ಲಿ ನಿಂತು ನಮ್ಮ ಸಾಮಾನ್ಯರ ಕಣ್ಣಿಗೆ ಕಾಣದೆ ಇದ್ದು ತುಂಬ ಖುಷಿಯಲ್ಲಿ ನಗಾಡ್ತಾ ಇರುವ ಬೈಕಾಡಿಯನ್ನ, ಹಾಗೆ ಬೈಕಾಡಿ ಪ್ರತಿಷ್ಠಾನ ಉದ್ಘಾಟನೆ ಮಾಡಿದ ಗಣೇಶ್ ಕಾರ್ಣಿಕ್ ಅವರೇ ಮತ್ತು ನನ್ನ ಆತ್ಮೀಯ ಮಿತ್ರ ಗಣೇಶ್ ಸೋಮಯ್ಯವರೇ ಮತ್ತು ಪ್ರತಿಷ್ಠಾನದ ಅಧ್ಯಕ್ಷೆ ರತ್ನಕ್ಕ ಮತ್ತು ಅವರ ಕುಟುಂಬಸ್ಥರೇ ಹಾಗೂ ನೆರೆದ ಬೈಕಾಡಿ ಅಭಿಮಾನಿಗಳೇ, ಪತ್ರಕರ್ತರೇ, ಖಂಡಿತ ನನಗೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬೈಕಾಡಿ ಮತ್ತು ನಾನು ಅದು ಎಷ್ಟು ಅನ್ಯೋನ್ಯತೆ ಆಗಿತ್ತು ಅಂತ ಹೇಳಿದರೆ, ಎಷ್ಟೋ ಜನ ನೀವು ಅಣ್ಣ ತಮ್ಮಮ್ಮ ಅಂತ ಕೇಳಿದ್ದು ಉಂಟು. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಅಥವಾ ಫಂಕ್ಷನ್ಗೆ ನಾವು ಹೋದಾಗ ನಾವು ಅಗಲುವವರೆಗೆ ಒಬ್ಬರಿಗೆ ಒಬ್ಬರಿಗೆ ಅಂಟಿಕೊಂಡೇ ಇರ್ತಿತ್ತು.
ಊಟಕ್ಕೆ ಸಮೇತ ನಾವು ಒಟ್ಟಿಗೆ ಕೂತ್ಕೊಳ್ತಾ ಇದ್ದದ್ದು. ಸುಮಾರು 50 ವರ್ಷದಿಂದ ನನಗೆ ಅವರ ಒಡನಾಟ ಇದ್ರೂ ಕೂಡ 5 ಸೆಕೆಂಡು ಕೂಡ ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬಂದಿರಲಿಲ್ಲ. ಏನ್ ಮಾಡುದು, ನಾವು ಅವರನ್ನ ಕಳ್ಕೊಂಡು ತುಂಬಾ ಲಾಸ್ ಮಾಡಿಕೊಂಡಿದ್ದೇವೆ. ಹೇಳ್ತಾರಲ್ಲ, ಮಲ್ಲಿಗೆಯ ಜೊತೆಯಲ್ಲಿ ಬಾಳೆಯ ನಾರಿಗೆ ಬೆಲೆ ಬಂದಂತೆ ಅವರ ಒಂದು ಒಡನಾಟದಿಂದ ನನಗೆ ಈ ಒಂದು ಅವಕಾಶ, ಈ ಒಂದು ಸೌಭಾಗ್ಯ ಸಿಕ್ಕಿತು ಅಂತ ನಾನು ಭಾವಿಸುತ್ತೇನೆ. ಈ ನಮ್ಮ ಚಿತ್ರಕಲಾ ಕ್ಷೇತ್ರ ಬಹಳ ದೊಡ್ಡದು. ಅದು ಸಾಗರದಷ್ಟು ವಿಶಾಲ, ಹಿಮಾಲಯದಷ್ಟು ಎತ್ತರ. ಅದರಲ್ಲಿ ನಾನು ಬರೀ ಒಂದು ಹಿಮದ ಬಿಂದು ಅಷ್ಟೇ. ನಾನು ಅಂತ ಹೇಳುವಂಥ ಕೆಲಸ ಏನೂ ಮಾಡಲಿಲ್ಲ. ಮಾಡಬೇಕಂದ್ರೆ ತುಂಬ ಆಸೆ ಇದೆ, ಆದರೆ ನನಗೆ ಆಗಲಿಲ್ಲ. ಬೈಕಾಡಿಯವರು ಬಹಳ ಎತ್ತರದ ಮನುಷ್ಯ. ಎಷ್ಟೋ ಸಲ ನನಗೆ ಅನಿಸಿದ್ದುಂಟು, ಅವರ ಜೊತೆಯಲ್ಲಿ ಮಾತಾಡಲಿಕ್ಕೆ ನಾನು ಯೋಗ್ಯನೇ ಎನ್ನುವಷ್ಟು ನನಗೆ ತುಮಲ ಆಗುತ್ತೆ. ಅದರಲ್ಲಿ ಕೂಡ ಈ ಒಂದು ಜೀವನದಲ್ಲಿ ಎಂದೂ ಮರೆಯದಂಥ ಬೈಕಾಡಿ ಪ್ರತಿಷ್ಠಾನಕ್ಕೆ ಕರೆದು ಈ ಪ್ರಥಮ ಒಂದು ಸನ್ಮಾನ, ಈ ಒಂದು ಪ್ರತಿಷ್ಠಾನದ ಗೌರವಕ್ಕೆ ನಾನು ಪಾತ್ರ ಆಗಿದ್ದು, ಆ ಯೋಗ್ಯತೆ ನನ್ನಲ್ಲಿ ಇದೆಯೋ ಎನ್ನುವಂಥ ಒಂದು ತುಮಲ ನನ್ನಲ್ಲಿ ಸೇರಿಕೊಂಡಿದೆ. ಹಾಗೆ ನಾನು ಅವರನ್ನು ಯಾವ ಕಾಲಕ್ಕೂ ನಾನು ಮನೆಯಲ್ಲಿ ಎಷ್ಟೋ ಸಲ ಹೇಳೋದುಂಟು, ದಯವಿಟ್ಟು ತಪ್ಪು ತಿಳಿಬಾರ್ದು, ಬೈಕಾಡಿ ಹೋಗೋ ಮೊದಲು ನಾನು ಹೋಗ್ತಿದ್ದು ಎಷ್ಟೋ ಒಳ್ಳೇದಿತ್ತು ಅಂತ ನೋವಾದಾಗ ಹೇಳೋದುಂಟು. ನಾನು ಎಷ್ಟೋ ಸಲ ಹೇಳಿದ್ದೇನೆ. ಯಾಕಂದರೆ ಬೈಕಾಡಿ ಅವರ ಮನೆಯ ಸೊತ್ತಲ್ಲ, ಸಮಾಜದ ಸೊತ್ತಲ್ಲ, ಅವರು ರಾಷ್ಟ್ರದ ಸೊತ್ತು ಅಲ್ಲ, ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿದವರು. 4-5 ಮಾಸ್ಟರ್ಸ್ ಡಿಗ್ರಿ ಇದ್ರೂ ಕೂಡ ಎಷ್ಟೋ ಸಲ ಅವರು ಏನೂ ಗೊತ್ತಿಲ್ಲದಾಗ, ಏನು 7th ಸ್ಟ್ಯಾಂಡರ್ಡ್ ಓದಿದ್ದಾನ ಎನ್ನುವಂಥ ಆ ಒಂದು ಮನೋಭಾವನೆ ನಾನು ಎಷ್ಟೋ ಸಲ ಹೇಳಿದ್ದುಂಟು. ಈ ಮನುಷ್ಯನನ್ನು ಹೇಗಪ್ಪ ಅಳಿಯುದು ಅಂತ. ಅದು ನನ್ನಿಂದ ಆಗಲೇ ಇಲ್ಲ. ಅವರು ಈ ಬಾಳೆಗೆ ಗಿಡ ತನ್ನ ಸುತ್ತಮುತ್ತ ತನ್ನಂತೆ ಇರೋ ಒಂದಷ್ಟು ಗಿಡಗಳನ್ನು ಬೆಳೆಸ್ತದೆ. ಹಾಗೆ ಆ ಗ್ರೂಪ್ಗೆ ಸೇರಿದವರು ತನ್ನ ಸುತ್ತಮುತ್ತ ಒಂದಷ್ಟು ಗಿಡಗಳನ್ನು ನೆಟ್ಟು ತನ್ನ ಶಕ್ತಿಯನ್ನು ಅದಕ್ಕೆ ಫೀಡ್ ಮಾಡಿ ಅದರ ಫಲ ನೋಡುವಂಥ ವ್ಯಕ್ತಿತ್ವ. ಹಾಗೆ ಇನ್ನು ಅವರ ಮನೆಯವರಿಗೆ ಹೇಳುವುದಿದ್ರೆ, ಸಾಮಾನ್ಯವಾಗಿ ನಾವೆಲ್ಲ ನೋಡ್ತೇವೆ, ಸಿಟಿಯ ಜನ ಯಾವ ಕಾಲಕ್ಕೂ ಬಾಗಿಲು ತೆರೆಯುವುದಿಲ್ಲ. ಹಾಗೆ ಬೈಕಾಡಿ ಅವರ ಮನೆಯ ಒಂದು ವಿಚಾರವೇ ಬೇರೆ. ಅದು ಒಂದು ಮಠದ ಹಾಗೆ. ರತ್ನಕ ಆ ಮನೆಯ ಒಡತಿ ಆಗಿದ್ದುಕೊಂಡು ಬೈಕಾಡಿ ಅವರಿಗೆ ಒಂದು ಶಕ್ತಿ ದೇವತೆಯಾಗಿ ಬಂದವರು ಅಂತ ನಾನು ಭಾವಿಸ್ತೇನೆ. ಹಾಗೆ ಭರತ್ ಇರ್ಬೋದು, ಅಕ್ಷತಾ ಇರ್ಬೋದು, ಅವರ ಸೊತೆ ರೇಖಾ ಆಗಿರ್ಬೋದು, ಆಮೇಲೆ ಅವರ ಅಳಿಯ ಪ್ರಶಾಂತ್ ಕೂಡ ಆಗಿರ್ಬೋದು, ಅವರಿಗೆಲ್ಲ ಕೂಡ ಒಂದು ಪ್ರೇರಣೆ ಆಗಿದ್ರು. ಇಷ್ಟೆಲ್ಲ ಮಧ್ಯೆ ಕೂಡ ಅವರು ಯಾವ ಒಂದೇ ಒಂದು ಕ್ಷಣವನ್ನು ಕೂಡ ವೇಸ್ಟ್ ಮಾಡಿದ್ದು ನಾನು ನೋಡಲೇ ಇಲ್ಲ. ಅವರಿಗೆ ಈ ಶಿಬಿರ ಅಂದ್ರೆ ತುಂಬಾ ಇಷ್ಟ. ನಾನು ನೋಡಿದ ಮಟ್ಟಿನಲ್ಲಿ ಅದರಲ್ಲಿಯೂ ಕೂಡ ವ್ಯಕ್ತಿತ್ವ ವಿಕಸನದ ಶಿಬಿರ ಅಂತ ಹೇಳಿದ್ರೆ ಅವರು ಅದನ್ನು ಮಿಸ್ ಮಾಡುವುದೇ ಇಲ್ಲ. ಈ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಆಗುವಂತಹ ಶಿಬಿರದಲ್ಲಿ ಪ್ರತಿ ಸಲ ನನಗೆ ಒಂದು ಅವಕಾಶ ಕೊಡ್ತಾ ಇದ್ರು. ಪ್ರತಿ ಸಲ ನಾನು ಎಷ್ಟು ತಾಪತ್ರೆ ಇದ್ರೂ ಕೂಡ ಅವರು ಹೇಳಿದ್ರು, ನಾನು ಇಷ್ಟವರೆಗೆ ಇಲ್ಲ ಅಂತ ಹೇಳಲಿಲ್ಲ. ಯಾಕಂದ್ರೆ ನಾವು ಅವರ ಹತ್ರ ಬೇಕಾದಷ್ಟು ಕಲೀಲಿಕ್ಕಿದೆ. ನಾವೇನು ಜಾಸ್ತಿ ಶಾಲೆಗೆ ಹೋಗಲಿಲ್ಲ, ಆದ್ರೂ ಕೂಡ ಅವರ ಒಂದು ಒಡನಾಟ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಶಿಬಿರದಲ್ಲಿ ಅವರು ಹೇಳ್ತಾ ಇದ್ರು, ಈ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ದೇವಸ್ಥಾನ ಕಟ್ಟಿದಕ್ಕಿಂತ ಜಾಸ್ತಿ ಪುಣ್ಯ ಬರುವಂತ ಕೆಲಸ. ಆಗಾಗ ಹೇಳ್ತಾ ಇದ್ರು. ಹಾಗೆ ಒಂದು ಕಡೆ ಹಾಸನದ ಪೂರ್ಣಚಂದ್ರ ಸ್ಕೂಲ್ನಲ್ಲಿ ಒಂದು ಕ್ಯಾಂಪಿಗೆ ನನ್ನನ್ನು ಕರೆದಿದ್ರು. ಅಲ್ಲಿ ನನ್ನ ಜೀವನದಲ್ಲಿ ನೋಡಲಿಕ್ಕೆ ಈವರೆಗೆ ನೋಡದೇ ಇರುವಂಥ ಒಂದು ಘಟನೆ ನಾನು ನೋಡಿದ್ದೆ. ಅದು ರತ್ನಕ್ಕನಿಗೆ ಗೊತ್ತಿರಬೇಕು. ಅಷ್ಟು ದೊಡ್ಡ ಸ್ಕೂಲ್ನಲ್ಲಿ ಮಕ್ಕಳ ಒಂದು ಸಂತೆ. ಈ ದಕ್ಷಿಣ ಕನ್ನಡದಲ್ಲಿ ನಾವು ಎಷ್ಟೋ ಕ್ಯಾಂಪ್ಗೆ ಹೋದ್ರೂ ಕೂಡ ಅಂಥ ಒಂದು ಸಂದರ್ಭ ನಾನು ನೋಡಲಿಲ್ಲ. ಅಂದರೆ ಮಕ್ಕಳೇ ಅಲ್ಲಿ ವ್ಯಾಪಾರ ಮಾಡುವಂಥದ್ದು, ಬೈಯರ್ಸ್ ಕೂಡ ಮಕ್ಕಳೇ. ಮಕ್ಕಳು ತಮ್ಮ ಮನೆಯಲ್ಲಿ ಬೆಳೆದ ಅದು ತರಕಾರಿ ಆಗಿರ್ಬೋದು,
ಅಥವಾ ಬೇರೆ ಯಾವುದೇ ವಸ್ತು ಆಗಿರ್ಬೋದು ಸಂತೆಯಲ್ಲಿ ಮಾರುವಂಥದ್ದು, ಬೈಯರ್ಸ್ ಕೂಡ ಸಂತೆ. ನಾನು ಕೇಳಿದ, ಅಣ್ಣ ಇದು ಈ ಥರ ನಾನು ಎಲ್ಲೂ ನೋಡಲಿಲ್ಲ. ನೋಡಿ, ನಮಗೆ ಯಾವ ಶಾಲೆಗೆ ಕಾಲೇಜಿಗೆ ಹೋಗಲಿ ಕೂಡ ಆದರೆ ಸಂತೆಯಲ್ಲಿ ಸಿಗುವಂಥ ಒಂದು ನಾಲೆಜ್ ನಮಗೆ ಎಲ್ಲೂ ಸಿಗುವುದಿಲ್ಲ ಅಂತ ಹೇಳಿ ನಾ ಬಿಟ್ಟು ನನಗೆ ಹೌದು ಅಂತ ಖಂಡಿತ. ಆದರೆ ಅದೇ ಪೂರ್ಣಚಂದ್ರ PU ಕಾಲೇಜ್ನಲ್ಲಿ ಸಾಯಂಕಾಲ ರತ್ನಕ್ಕ ಮತ್ತು ಬೈಕಾಡಿ ಅವರದ್ದು ಹುಟ್ಟುದಿನ, ಇದೇ 5ನೇ ತಾರೀಕು ಜನವರಿ, ಅಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಅದು ಕೂಡ ನನ್ನ ಜೀವನದಲ್ಲಿ ಅಂಥ ಒಂದು ಸಮಾರಂಭ ನಾನು ನೋಡಲೇ ಇಲ್ಲ. ಬೈಕಾಡಿ ಮತ್ತೆ ರತ್ನಕ್ಕನನ್ನ ಹತ್ತಿರ ಕೂತ್ಕೊಳಿಸಿ ಏನು ರಾಜ ಮಹಾರಾಜರ ಒಂದು ಟ್ರೀಟ್ಮೆಂಟ್ ಥರ ಅವರಿಗೆ ಮಂಗಳಾರತಿ ಮತ್ತು ಅವರ ಬಗ್ಗೆ ವರ್ಣನೆ, ಅವರಿಗೆ ಉಡುಗೊರೆ ಎಲ್ಲ ನೋಡಿದವರು ಕೊಟ್ಟವರು ಯಾರು ಅಂದರೆ ಪೂರ್ಣಚಂದ್ರ ಕಾಲೇಜಿನ ಸಂಸ್ಥಾಪಕರಾದ ಒಬ್ಬರು ಡಾಕ್ಟರ್, ಅವರ ಹೆಸರು ನನಗೆ ಮರ್ತು ಬಿಟ್ಟೆ. ಅಂದರೆ ಅವರು ಒಂದು ತಿಂಗಳಲ್ಲಿ ಒಂದು ಕ್ಷಣವೂ ಅವರಿಗೆ ಸಿಗುವುದಿಲ್ಲ. ಒಂದು ದಿನದ ಅವರ ಉತ್ಪತ್ತಿ ಲಕ್ಷದ ಮೇಲೆ ಹೋಗುತ್ತೆ, ಹಾಗಾಗಿ ಅವರು ಇಲ್ಲಿಗೆಲ್ಲ ಬರುವುದಿಲ್ಲ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಅಂತಹ ವ್ಯಕ್ತಿ ಬಂದು ಇವರನ್ನ ಒಂದು ಉಪಚರಿಸಿದ್ದು ನೋಡಿದರೆ ಹುಟ್ಟುವುದಿದ್ರೆ ಬೈಕಾಡಿ ಹಾಗೆ ಹುಟ್ಟಬೇಕು ಅಂತ ನನ್ನ ಮನಸ್ಸು ಒಪ್ಪಿತು. ಹಾಗೆ ಅವರಿಗೆ ಇನ್ನೊಂದು ಅವರಿಗೆ ತುಂಬ ಇಷ್ಟದ ವಿಷಯ ಈ ಭಾವಬಿಂಬ ಮತ್ತು ನೃತ್ಯಕುಂಚ. ಅವರು ಈ ಕಾರ್ಯಕ್ರಮ ಸುಮಾರು ಒಂದು 300ರ ಮೇಲೆ ಅವರು ಹಮ್ಮಿಕೊಂಡಿರ್ಬೋದು. ಹೆಚ್ಚಾಗಿ ಅಂಥ ಪ್ರೋಗ್ರಾಮ್ ಬಂದಾಗ ಅವರು ನನಗೆ ಹೇಳ್ತಾ ಇದ್ರು, ನಾನು ಸಂತೋಷದಿಂದ ಒಪ್ಪಿಕೊಳ್ತಿದ್ದೆ. ನಾವು ಒಟ್ಟಿನಲ್ಲಿ ನಾವು ಎಲ್ಲಿ ದೂರ ಹೋಗುದಿದ್ರೆ ಜನ್ನಣ್ಣ, ರತ್ನಕ್ಕ, ನಾನು ಮತ್ತೆ ಅಕ್ಷತಾ ಮತ್ತೆ ನನ್ನ ಮಗ ಗಣೇಶ ಬರ್ತಾ ಇದ್ರು. ನಮ್ದು ಒಂದು ಟೀಮ್. ಎಲ್ಲಿ ಹೋಗುದಿದ್ರು ಕೂಡ ನಾವು ಇಷ್ಟು ಜನ ಹೋಗುವಂಥದ್ದು. ಯಾಕಂದ್ರೆ ಎಷ್ಟೇ ದೂರ ಹೋದ್ರೂ ಕೂಡ ನಮಗೆ ಒಂದು ಪ್ರಯಾಣದ ಬೇಸರವೇ ಆಗ್ತಿರ್ಲಿಲ್ಲ. ಅಂದ್ರೆ ಅವರು ಒಂದು ಕತೆ ಹೇಳುವಂಥದ್ದು, ಆಮೇಲೆ ಈ ಬೇರೆ ಬೇರೆ ವಿಚಾರವನ್ನ ನಮಗೆ ಪ್ರಯಾಣದ ಉದ್ದಕ್ಕೂ ನಮಗೆ ತಲೆಗೆ ತುಂಬಿಸ್ತಾ ಇದ್ರು. ನಾವು ಈ ಸ್ಟೇಜ್ ಪ್ರೋಗ್ರಾಮ್ ಯಾವುದು ಭಾವಬಿಂಬ, ಆಮೇಲೆ ನೃತ್ಯ ಕುಂಚಕ್ಕೆ ಹಲವಾರು ಕಾರ್ಯಕ್ರಮ, ರತ್ನಕ್ಕ ಹಾಡಿಗೆ ನಾನು ಚಿತ್ರ ಬರೀತಾ ಇದ್ದೆ. ಆಮೇಲೆ ಅಕ್ಷತಾ ಅವರು ಡ್ಯಾನ್ಸಿಗೂ ಕೂಡ ನಾನು ಚಿತ್ರ ಬರೀತಾ ಇದ್ದೆ. ಇದು ಒಂದು ಸಲ ನಾನು ಎಣಿಸಿದ್ದೆ, ಇದೆಲ್ಲ ಏನು ಆಗ್ತದ ಹೋಗ್ತದ ಅಂತ. ಆಮೇಲೆ ಇವರ ಒಂದು ಒಳನಾಟದಿಂದ ನಮಗೆ ಯಾವುದೂ ಕಷ್ಟವೇ ಆಗಲಿಲ್ಲ. ಸತ್ಯವಾಗಿ ನಾನು ಪ್ರಮಾಣ ಮಾಡಿ ಹೇಳುತ್ತಿದ್ರೆ ಇವರ ಒಂದು ಒಡನಾಟದಿಂದ ನಾನಾಗಿ ಗುರುತಿಸಿಕೊಂಡೆ ಅಂತ ನನಗೆ ತುಂಬ ಖುಷಿ ಇದೆ. ಒಂದು ವೇಳೆ ನನಗೆ ಸರಿಯಾದ ಸಮಯದಲ್ಲಿ ಬೈಕಾಡಿ ಅವರ ಒಂದು ಪರಿಚಯ ಆಗದೇ ಇರ್ತಿದ್ರೆ ನಾನು ಖಂಡಿತ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಿದ್ದೇನೆ ಅಂತ ನನಗೆ ನನ್ನ ಮನಸ್ಸು ಒತ್ತಿ ಹೇಳುತ್ತೆ. ಏನೇ ಇದ್ರೂ ಕೂಡ ಇನ್ನೊಂದು ಅವರ ದೊಡ್ಡ ವಿಶೇಷ ಗುಣ ನಾನು ಹೇಳ್ತೇನೆ. ನಾನು ಉಡುಪಿಯಿಂದ ಮಂಗಳೂರಿಗೆ ಬರುವುದಿದ್ರೆ ಅವರಿಗೆ ಫೋನ್ ಮಾಡ್ತಾರೆ, ಬಸ್ಸಿನಲ್ಲಿ ಕೂತ್ರ, ಈಗ ಎಲ್ಲಿದ್ದೀರಿ ಅಂತ. ಉಡುಪಿಯಿಂದ ಮಂಗಳೂರಿಗೆ ಬರುವಾಗ ಕಮ್ಮಿ 3-4 ಸಲ ಕಾಲ್ ಮಾಡ್ತಾರೆ. ಆಮೇಲೆ ಕೊಟ್ಟಾರ ಚೌಕಿಯಲ್ಲಿ ಅವರ ಬುಲೆಟ್ನಲ್ಲಿ ಕೂತ್ಕೊಳಿಸಿ ಪತ್ತುಮುಡಿ ಹಾಲ್ನ ಹತ್ತಿರ ಒಂದು ಹೋಟ್ಲಿದೆ, ಅಲ್ಲಿ ನಾವು ಮೊದಲು ಹೊಟ್ಟೆ ಎಲ್ಲ ತಣ್ಣಗೆ ಮಾಡಿ ಎಲ್ಲ ನಮ್ಮ ಕೆಲಸ. ಇದು ನನ್ಗಂತಲ್ಲ, ಅವರ ಜೀವನ ಶೈಲಿಯೇ ಹಾಗೆ. ಏನೇ ಇದ್ರು ಈ ಬೈಕಾಡಿ ಪ್ರತಿಷ್ಠಾನ ನಾಡಿನ ಉದ್ದಗಲಕ್ಕೂ ಬಹಳ ಒಳ್ಳೆಯ ಕೆಲಸ ಮಾಡಲಿ. ಆಮೇಲೆ ಯಾವುದೇ ಒಂದು ಪ್ರತಿಭಾಶಾಲಿಗಳಿಗೆ ಅವರದ್ದು ಒಂದು ದೊಡ್ಡ ಆಸೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಅಲ್ಲಿ ಯಾರಾದರೂ ಗುರುತಿಸುವಂಥವ್ರು ಇದ್ರೆ ಅಥವಾ ಸ್ವಲ್ಪ ಪ್ರತಿಭೆ ಇದ್ರೆ ಅವರನ್ನ ಸನ್ಮಾನ ಮಾಡಿ, ಅವರನ್ನ ತುಂಬ ಅವರ ಬಗ್ಗೆ ಒಂದು 4 ಒಳ್ಳೆಯ ಅಭಿಪ್ರಾಯ ಹೇಳಿ ಆದ್ರಿಂದ ತಾನು ಖುಷಿ ಪಡ್ತಾ ಇರುವ ಮನುಷ್ಯ. ಈಗ ಈ ಬೈಕಾಡಿ ಪ್ರತಿಷ್ಠಾನ ಆ ಎಲ್ಲ ಕೆಲಸ ಮಾಡ್ತಾ ಮುಂದುವರಿತಾ ಇದೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಏನಿದ್ರೂ ಕೂಡ ಮತ್ತೊಮ್ಮೆ ನಾನು ಮತ್ತೆ ನಿಮಗೆ ಋಣಿಯಾಗಿದ್ದುಕೊಂಡು ನನ್ನ 2 ಮಾತನ್ನ ಮುಗಿಸ್ತೇನೆ. ಬಾಗಿದ ಮನಸ್ಸು ಮಾಗಿದ ಹೃದಯ PN ಆಚಾರ್ಯ ಅವರ ಅಂತರಂಗದ ವಾಣಿಗಾಗಿ ಅವರಿಗೆ ಕರಮುಗಿದು ಮತ್ತೊಮ್ಮೆ ಅವರಿಗೆ ನಮನಗಳನ್ನ ಸಲ್ಲಿಸ್ತೇವೆ. ಧನ್ಯವಾದಗಳು ಸರ್. ಆತ್ಮೀಯರೇ, ಇವತ್ತು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದವರು ನಮ್ಮ ನಡುವಿನ ಹಿರಿಯ ಕಲಾವಿದರಾದಂತಹ ಸನ್ಮಾನ್ಯ ಶ್ರೀ ಗಣೇಶ ಸೋಮಯಾಜಿಯವರು. ಹಿರಿಯ ಹೆಸರಾಂತ ಚಿತ್ರ ಕಲಾವಿದರು,
ಜಲವರ್ಣದಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿದಂತಹ ಕಲಾವಿದರು. ರೊಸಾರಿಯೋ ಪ್ರೌಢಶಾಲೆಯಲ್ಲಿ ಸುಮಾರು 42 ವರ್ಷಗಳ ಸುದೀರ್ಘವಾದಂತಹ ಕಾಲ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು. ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಪಡೆದವರು, ಲಲಿತಕಲಾ ಅಕಾಡೆಮಿಯ ಸದಸ್ಯರಾದವರು. ಹೀಗೆ ಅವರ ಬಗ್ಗೆ ಹೇಳಿದ್ರೆ ಬಹಳ ದೊಡ್ಡ ಸಾಧನೆಯ ಒಂದು ಪಟ್ಟಿಯೇ ಇದೆ. ಅಂತಹ ಹಿರಿಯ ಕಲಾವಿದರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಮ್ಮ ಬೈಕಾಡಿ ಜನಾರ್ದನ್ ಆಚಾರ್ಯ ಸರ್ ಅವರ ಅತ್ಯಂತ ಆತ್ಮೀಯ. ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಇರುವಂಥ ಇಂದಿನ ಈ ಬೈಕಾಡಿ ಪ್ರತಿಷ್ಠಾನದ ಪ್ರಥಮ ಉದ್ಘಾಟಕರಾಗಿ ಬಂದಿದ್ದಂಥ ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ, ಇಂದು ಸನ್ಮಾನಿತಗೊಂಡಿರುವಂಥ ಆತ್ಮೀಯ ಮಿತ್ರ ಶ್ರೀ PN ಆಚಾರ್ಯ ಅವರೇ, ಶ್ರೀಮತಿ ರತ್ನಾವತಿ ಬೈಕಾಡಿ ಅವರೇ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟು ರೀತಿಯಲ್ಲಿ ಹಮ್ಮಿಕೊಂಡಂಥ ಭರತ್ ರಾಜ್ ಮತ್ತು ಅವರ ಮನೆಯವರೇ, ಇಲ್ಲಿ ನಮ್ಮೊಂದಿಗೆ ಸೇರಿದಿರುವಂಥ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಈ ವರ್ಷದ ಸದಸ್ಯ ಶ್ರೀಯುತ ಮೋಹನ್ ಪೆರ್ಮುದೆ ಅವರೇ ಮತ್ತು ಶ್ರೀಯುತ ಜನಾರ್ದನ್ ಆಚಾರ್ಯ ಅವರ ಎಲ್ಲ ಅಭಿಮಾನಿ ಬಂಧುಗಳೇ, ಈಗಾಗಲೇ ಸಾಕಷ್ಟು ಅವರ ಬಗ್ಗೆ ಗಣೇಶ್ ಕಾರ್ಣಿಕ್ ಅವರು ಬಹಳ ಹೃದಯ ಸ್ಪರ್ಶಿಯಾಗಿ ಹಾಗೂ ನಮ್ಮ PN ಆಚಾರ್ಯರು ಕೂಡ ಹೇಳಿದ್ದಾರೆ. ನಾನು ಮತ್ತೆ ಪುನರಾವರ್ತನೆ ಮಾಡಿದರೆ ಅಷ್ಟು ಸರಿಯಾಗಲಿಕ್ಕಿಲ್ಲ. ಆದರೂ ಕೂಡ ನಾನು ನನ್ನನ್ನು ಇಲ್ಲಿ ಆಹ್ವಾನಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಸೇರಿಸಿಕೊಂಡದಕ್ಕೆ ನಾನು ತುಂಬ ಸಂತೋಷದಿಂದ ಮತ್ತು ನಿಮಗೆ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಶ್ರೀಯುತ ಬೈಕಾಡಿ ಅವರನ್ನು ಕಳೆದ 30 ವರ್ಷಗಳಿಂದ ಅವರು ಕೆನರಾ ಹೈಸ್ಕೂಲಲ್ಲಿ ಇರುವಾಗಲೇ ಸಾಮಾನ್ಯ ಪರಿಚಯ ಮತ್ತು ಈಗಾಗಲೇ ನಿನ್ನೆ ನಮ್ಮ ಇವರು ಫೋನ್ ಮಾಡಿದಾಗ ನಮ್ಮ ಪ್ರಶಸ್ತಿ ಪತ್ರಕ್ಕೆ ಒಂದು ಸಹಿ ಹಾಕಲಿಕ್ಕಿದೆ ಅಂತ ಫೋನ್ ಮಾಡಿದಾಗ ನಾನು ಕೂಡಲೇ ಬನ್ನಿ, ಈಗಲೇ ಬನ್ನಿ ಅಂತ ರಾತ್ರಿ ಅವರು ಇಲ್ಲಿ ಭರತ್ ರಾಜ್ ಅವರು ಹಿಡ್ಕೊಂಡು ಬಂದಿದ್ರು. ಆಗ ನನಗೆ ನೆನಪಾಯಿತು, ನಾನು 10 ಬಾರಿ ನಮ್ಮ ಬೈಕಾಡಿ ಅವರ ಇದೇ ಮನೆಗೆ ಬಂದಿದ್ದೆ ಮತ್ತು ಈ ಪ್ರಶಸ್ತಿ ಪತ್ರದ ಹೇಗೆ ಒಕ್ಕಣೆಗಳು ಎಲ್ಲ ಇದೆಲ್ಲ ಅದೆಲ್ಲ ಅವರೇ ನನಗೆ ಬರೆದು ಕೊಡುವಂಥದ್ದು. ಇದೆಲ್ಲ ನನಗೆ ಆಕರ್ಷಿಸಿದ್ದು ಅವರ ಒಂದು ನಿಷ್ಕಳಂಕ ಮತ್ತು ಅತ್ಯಂತ ಸರಳವಾಗಿ ಅವರ ಒಂದು ಪರ್ಸನಾಲಿಟಿ ಅಂತ ಹೇಳ್ಬೋದು. ಇದು ನಮಗೆ ತುಂಬ ಕಲೀಲಿಕ್ಕೆ ಇದೆ ಮತ್ತು ನಮಗೆ ಅವರಿಂದ ಸ್ಫೂರ್ತಿ ಪಡ್ಕೊಂಡು ನಾವು ನಮ್ಮ ಮುಂದೆ ಅನುಷ್ಠಾನಗೊಳಿಸಬೇಕಾಗಿದೆ ಇಂಥ ಅವರ ವಿಶೇಷ ಉದ್ದೇಶಗಳು ಮತ್ತು ಅವರ ಆಧರಣೆಗಳು. ಹೀಗೆ ಇದೆಲ್ಲ ಈಗಾಗಲೇ ನಮ್ಮ PN ಆಚಾರ್ಯ ಅವರು ಹೇಳಿದಾಗೆ ಸಾಕಷ್ಟು ಅವರಿಂದ ಸ್ಫೂರ್ತಿ ಪಡೆದಂಥ ಸಾವಿರಾರು ವಿದ್ಯಾರ್ಥಿಗಳಿರ್ಬೋದು. ಈಗ ಉದಾಹರಣೆಗೆ ನಮ್ಮ ಕರಾವಳಿ ಚಿತ್ರಕಲಾ ಚಾವಡಿ ಅಂತ ಇದೆ, ಅದು ಕಳೆದ 2007ರಿಂದ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಒಂದು 5ನೇ ಬಾರಿವರೆಗೂ ಕೂಡ ನಾವು ಒಂದು 2 ದಿವಸದ ಕಲಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು, ಕಲಾಮೇಳ ಅಂತ. ಅದಕ್ಕೆ ಪ್ರಪ್ರಥಮವಾಗಿ ಅವರು ಅದರ ಆಚಾರ್ಯರೇ ಇದರ MC ಕಾರ್ಯಕ್ರಮ ಎಲ್ಲ ನಿಮಗೆ ವಹಿಸಿಕೊಟ್ಟಿದ್ದೇವೆ, ನೀವು ಪೂರೈಸಬೇಕು ಅಂತ ಹೇಳಿಕೊಂಡಿದ್ದಾಗ ಅವರು ಅದರ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಆ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಮಾಡಿಕೊಂಡು ಅದನ್ನು ಕಾಲಕ್ಕೆ ಆ ಸಮಯದ ಇದನ್ನು ಹೊಂದಾಣಿಕೆ ಮಾಡಿಕೊಂಡು ಮತ್ತು ಕೆಲವು ಈಗ 10-30 ನಮ್ಮ ಅತಿಥಿಗಳು ಬರ್ಲಿಕ್ಕಿರುವಾಗ ಕೆಲವರು ತಡ ಆಗ್ತದೆ, ಆಗ ಆ ಕಾರ್ಯಕ್ರಮವನ್ನು ಹೊಂದಾಣಿಕೆ ಮಾಡಿಕೊಂಡು ಅವರು ಅದನ್ನು ಆಡಿಯನ್ಸ್ ಅನ್ನು ಸಂಭಾಳಿಸಿಕೊಂಡು ಇದೆಲ್ಲ ಬರ್ತಾ ಇದ್ದದ್ದು. ಮತ್ತೆ ಏನಾಯ್ತು ಹೇಳಿದ್ರೆ, ಅವರಿಲ್ಲದೆ ನಮ್ಮ ಕಲಾಮೇಳ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಫಸ್ಟಿಗೆ ಕೇಳುವಂಥದ್ದು, ನೀವು ಯಾವಾಗ ಫ್ರೀ ಇದ್ದೀರಿ ಆವಾಗ ನಾವು ಕಲಾಮೇಳವನ್ನು ಹೀಗೆ ಮಾಡ್ಲಿಕ್ಕಿದ್ದೇವೆ ಅಂತ ಸುರಿಗೆ ಫೋನ್ ಮಾಡಿ ಅದನ್ನು ನಿರ್ಧಾರ ಮಾಡಿ ಮತ್ತೆ ನಾವು ಅದನ್ನು ಡೇಟ್ ಫಿಕ್ಸ್ ಮಾಡುವಂಥದ್ದು. ಇದೆಲ್ಲ ಇತ್ತು.
ಕಳೆದ 19ನೇ ಇಸುವೆಯಲ್ಲಿ ಕೂಡ ನಮ್ಮ ಕಲಾಮೇಳ ಮಾಡುವಂತ ಒಂದು ಸಂದರ್ಭ ಬಂದಿದ್ದಾಗ ಇಲ್ಲಿ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಈ 20ನೇ ಇಸುವಿ ಇಡೀ ದೇಶದಲ್ಲಿ ಹಾಗೂ ಭೂಲೋಕದಲ್ಲಿ ಒಂಥರ ವಿಚಿತ್ರ ಸನ್ನಿವೇಶದಲ್ಲಿ ಕೂಡ ಅದು ನಮ್ಮ ಕಾರ್ಯಕ್ರಮ ಮುಂದುವರಿತು. ಆ ಸಂದರ್ಭದಲ್ಲಿ ಅವರನ್ನು ನಾವು ಬಹಳ ಬೇಸರದಲ್ಲಿ ದುಃಖ ತಪ್ತರಾಗಿ ಅಗಲಿಸಿದ್ದೇವೆ. ಈಗಾಗಲೇ ಕೆಲವು ತಿಂಗಳಾಯಿತು. ಸಾಕಷ್ಟು ಈ ವರ್ಷ ನಮ್ಮ ಅತ್ಯಂತ ಆತ್ಮೀಯ ಮಿತ್ರರನ್ನೆಲ್ಲ ನಾವು ಅಗಲಿಕೊಂಡಿದ್ದೇವೆ. ಇದೆಲ್ಲ ನೋಡುವಾಗ ನನಗೆ ಅನಿಸ್ತದೆ, ಮನುಷ್ಯನ ಹುಟ್ಟು ಮತ್ತು ಸಾವು ಇದ್ಯಾವುದು ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲ ಮೊದಲೇ ನಿಗದಿತ ಆಗಿರ್ತದೆ ಅಥವಾ ದೇವರ ಕೈಯಲ್ಲಿದೆ ಅಂತ ಹೇಳುವಂಥದ್ದಕ್ಕೆ ಇದೊಂದು ಸಾಕ್ಷಿ. ಮತ್ತೆ ಇದು ನಾನು ಅವರನ್ನು ಹತ್ತಿರದಿಂದ ನೋಡಿದಾಗ ಬೈಕಾಡಿ ಅವರು ಯಾವುದೇ ಕೆಲಸವನ್ನು ನಾವು ಹೇಳಿದ್ರು ಕೂಡ, ಫೋನಲ್ಲಿ ಹೇಳಿದ್ರು ಕೂಡ ಅವ್ರು ಆಗುದಿಲ್ಲ ಅಂತ ಇಷ್ಟವರೆಗೆ ನನಗೆ ಹೇಳಿದ್ದೇ ಇಲ್ಲ. ಬಹುಶಃ ಈ ಅವರ ಒಂದು ದಾಕ್ಷಿಣ್ಯ ಸ್ವಭಾವದಿಂದಾಗಿ ಎಲ್ಲರೂ ಅವರನ್ನು ಉಪಯೋಗಿಸಿಕೊಳ್ತಾ ಇದ್ದದ್ದು ಕೂಡ ಇದ್ದಿರಬಹುದು. ಮತ್ತು ಅವರು ಸ್ವಲ್ಪ ಅದಕ್ಕೆ ಏನು ಅವರು ಅಸೌಖ್ಯ ಇದ್ರೂ ಕೂಡ ಒಂದು ಅದರ ತನ್ನ ದೇಹದ ಬಗ್ಗೆ ಜಾಗರೂಕತೆಯನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರುವುದು ಅಂತ ಕಾರಣ ಕೂಡ ಇರ್ಬೋದಾ ಏನೋ. ನನಗೆ ಈ ಸಂದರ್ಭದಲ್ಲಿ ನಾನು ಅದನ್ನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ಅಂತೂ ಅವರು ಅಗಲಿದ್ದಾರೆ. ಅವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರತಿಷ್ಠಾನದಲ್ಲಿ ಈ ಹಿರಿಯ ಕಲಾವಿದರು ನಮ್ಮ PN ಆಚಾರ್ಯರು 50 ವರ್ಷಗಳ ಹಿಂದೆ ನಾವೆಲ್ಲ ಒಟ್ಟಿಗೆ ಪರೀಕ್ಷೆಗೆ ಕೂತ್ಕೊಂಡದ್ದು. 2 ವರ್ಷ ಏನೋ ನಾನು ಸೀನಿಯರ್ ಆಗಿದ್ದೆ. ಆಗ ಇದರಿಂದ ಪರಿಚಯ ಆಗಿ ಅವರ ಒಂದು ಪ್ರತಿ ಹಂತದಲ್ಲಿ ಮತ್ತು ಅದರ ಒಂದು ಸೂಕ್ಷ್ಮತೆ ಇರ್ಬೋದು, ಅದರ ಬಗ್ಗೆ ಒಂದು ಅವರ ಪ್ರೀತಿ ಇರ್ಬೋದು, ಕಲೆ ಮೇಲೆ ಇರುವಂತ ಪ್ರೀತಿ, ಇದೆಲ್ಲ ಒಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಆಯಿತು. ಆದ್ರಿಂದ ಒಳ್ಳೆಯ ಒಂದು ವ್ಯಕ್ತಿಯನ್ನು ಇವತ್ತು ಸನ್ಮಾನಿಸಿದ್ದು ಖಂಡಿತ ಬೈಕಾಡಿ ಪ್ರತಿಷ್ಠಾನಕ್ಕೆ ಒಂದು ಒಳ್ಳೆಯ ಮೆರುಗು ಬಂದಿದೆ. ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಬರುವಂತಾಗಲಿ. ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮಗಳು ಇನ್ನಷ್ಟು ಜನರ ಏನು ಸಹಕಾರ ಪಡೆದುಕೊಂಡು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ ಹೇಳಿ, ಮತ್ತು ಇದಕ್ಕೆ ಖಂಡಿತ ನನ್ನಿಂದ ಏನು ಸಹಕಾರ ಇದೆ ಅದನ್ನೆಲ್ಲ ನಾವು ಖಂಡಿತ ಬಹಳ ಒಂದು ಸಂತೋಷದಿಂದ ನಾವು ಮಾಡಿಕೊಳ್ಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಅಂತ ಹೇಳ್ತಾ, ನಿಮ್ಮೆಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಲಿ. ಮತ್ತು ನಾವು ಅವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಈಗಾಗಲೇ ಅವೆಲ್ಲ ಹೇಳಿದ ಕಾರಣ. ಅಂತೂ ಇದೆಲ್ಲ ಅವರ ಒಂದು ಪರ್ಸನಾಲಿಟಿ ನಮಗೊಂದು ಖಂಡಿತ ಸ್ಫೂರ್ತಿ ಬರಲಿಕ್ಕೆ ಖಂಡಿತ ಇದು ಒಂದು ಸಾಧ್ಯತೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮ ಕೂಡ ನಮಗೊಂದು ಒಳ್ಳೆಯ ಸ್ಫೂರ್ತಿ ಮತ್ತು ದಾರಿದೀಪ ಆಗಿದೆ. ಮತ್ತು ಇದು ಅವರ ಲಲಿತ ಕಲೆಗಳ ಮೇಲಿನ ಪ್ರೀತಿ ಇದೇ ರೀತಿಯಲ್ಲಿ ಮುಂದುವರಿಸಿ ಸಮಾಜಕ್ಕೆ ನಿಮ್ಮ ಪ್ರತಿಷ್ಠಾನದ ಮುಖಾಂತರ ಒಂದು ಪ್ರಯೋಜನ ಆಗಲಿ ಅಂತ ಹಾರೈಸ್ತಾ, ನನಗೆ ಈ ಸಂದರ್ಭದಲ್ಲಿ ನನ್ನನ್ನು ಹಿರಿಯ ಅಂತ 1 ವರ್ಷ ನಾನು ಹಿರಿಯರು ಅವರಿಗಿಂತ ನಮ್ಮ ಆಚಾರ್ಯರಿಗಿಂತ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ತೆ. ಗಣೇಶ್ ಸೋಮಯಾಜಿ ಅಂತಹ ಒಬ್ಬ ಹಿರಿಯ ಕಲಾವಿದರ ಉಪಸ್ಥಿತಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನ ನೀಡಿದೆ ಎಂಬುದನ್ನ ಮತ್ತೆ ನೆನಪಿಸುತ್ತಾ ಅವರಿಗೆ ವಿಶೇಷವಾದಂತಹ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಆತ್ಮೀಯರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಬೈಕಾಡಿ ಅವರಂತ ಹೇಳಿದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರೊಬ್ಬರು ಶಕ್ತಿ. ಕೆನರಾ ಪ್ರೌಢಶಾಲೆ ಉರುವದ ಒಬ್ಬ ಆದರ್ಶ ಶಿಕ್ಷಕ, ಪ್ರಾಂಶುಪಾಲ, ಹಲವು ಭಾಷೆಗಳಲ್ಲಿ ಅತ್ಯಂತ ನಿರರ್ಗಳವಾಗಿ ಮಾತನಾಡಬಲ್ಲವರು, ಒಬ್ಬ ಪತ್ರಕರ್ತ, ರೂವಾರಿ ಎಂಬಂತಹ ಪತ್ರಿಕೆಯನ್ನ ಹುಟ್ಟು ಹಾಕಿದವರು, ಆಕಾಶವಾಣಿ ಕಲಾವಿದರು, ನಾಟಕ ನಿರ್ದೇಶಕರು, ನಾಟಕ ಸಂಘಟಕರು ಮಾತ್ರವಲ್ಲ ಕಲಾವಿದರು, ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದರು, ಆಡಳಿತ ಅಧಿಕಾರಿಯಾದರು, ಜಾನಪದ ವಿಷಯಗಳ ಬಗ್ಗೆ ಪ್ರಭುತ್ವಪೂರ್ಣವಾಗಿ ಮಾತನಾಡಬಲ್ಲಂತಹ ವ್ಯಕ್ತಿಯವರು, ಸಾಹಿತಿಯಾಗಿ ಅನೇಕ ಪುಸ್ತಕಗಳನ್ನು ನಾಡಿಗೆ ಸಮರ್ಪಿಸಿದ್ದಾರೆ. ಒಬ್ಬ ಒಳ್ಳೆಯ ಭಾಷಾಂತರಕಾರರು ಕೂಡ ಹೌದು. ನಿರರ್ಗಳವಾಗಿ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅತ್ಯಂತ ವೇಗವಾಗಿ ಅದನ್ನ ತರ್ಜುಮೆ ಮಾಡಬಲ್ಲಂತಹ ಶಕ್ತಿ ಅವರಲ್ಲಿ ಇತ್ತು. ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಲ್ಲಿ ಈ ಪ್ರತಿಷ್ಠಾನ ಇವತ್ತು ಉದಯ ಆಗಿದೆ. ಇದೊಂದು ಇತಿಹಾಸದಲ್ಲಿ ದಾಖಲಾಗಿರುವಂತಹ ದಿವಸ. ಮತ್ತು ಈ ಪ್ರತಿಷ್ಠಾನ ಮುಂದೆ ಕೂಡ ಇಂತಹ ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಶಕ್ತಿಯನ್ನ ಭಗವಂತ ಕೊಡ್ಲಿ. ಹಾಗೂ ಕಾರ್ಮಿಕರಂತಹ ವ್ಯಕ್ತಿಗಳ ಗಣೇಶ ಸೋಮಯಾಜಿಯವರು ಎಲ್ಲರೂ ಕೂಡ ಏನು ಆಚಾರ್ಯರಿದ್ದಾರೆ, ಎಲ್ಲರೂ ಕೂಡ ಸಹಕಾರ ಕೊಡಲಿಕ್ಕೆ ಇರಲಿ ಅಂತ ನಾವು ಆಶಿಸ್ತೇವೆ.
ಒಂದು ಮಾತನ್ನ ಸದಾ ಕಾಲಕ್ಕೂ ನೆನಪಿಸಿಕೊಳ್ಬೇಕು. ಬೈಕಾಡಿಯವರು ಬಹಳ ದೊಡ್ಡ ಸಾಧಕರು. ಆದರೆ ಬೈಕಾಡಿಯವರು ಇಷ್ಟು ದೊಡ್ಡ ಸಾಧಕರಾಗಿ ಹೊರಗೆ ಬರುವುದಕ್ಕೆ ಅದರ ಹಿನ್ನೆಲೆಯಿಂದ ಶಕ್ತಿಯಾಗಿ ನಿಂತವರು ರತ್ನಕ್ಕ. ಅದನ್ನು ನಾವು ಯಾವತ್ತೂ ಕೂಡ ನೆನಪಿಸಿಕೊಳ್ಬೇಕು. ಯಾವುದೇ ಸಂದರ್ಭದಲ್ಲೂ ಒಂದು ಕ್ಷಣವೂ ಕೂಡ ಅವರ ನಡುವೆ ಯಾವ ವಿಷಯಕ್ಕೂ ಕೂಡ ಅದು ರತ್ನಕ್ಕನೇ ಹೇಳಿದ ಮಾತು ಒಂದು ಭಿನ್ನಾಭಿಪ್ರಾಯಗಳು ಬರಲಿಲ್ಲ ಅಂತ ಹೇಳಿ. ಬೈಕಾಡಿ ಅವರ ಎಲ್ಲ ಕೆಲಸಕ್ಕೂ ಕೂಡ ಅಸ್ತು ಹೇಳಿದವರು. ಮಾತ್ರ ಅಲ್ಲ, ರತ್ನಕ್ಕನನ್ನು ಕೂಡ ಕಲಾಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ರತ್ನಕ್ಕನು ಕೂಡ ಚಲನಚಿತ್ರಗಳಲ್ಲಿ, ನಾಟಕಗಳಲ್ಲಿ, ಧಾರಾವಾಹಿಗಳಲ್ಲಿ ಅಭಿನಯಿಸಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಬೈಕಾಡಿಯವರ ಶಕ್ತಿ ಇತ್ತು. ಆದ್ರಿಂದ ಅವರು ಕೇವಲ ವ್ಯಕ್ತಿಗಳನ್ನು ಮದುವೆಯಾದದ್ದಲ್ಲ, ಒಂದು ಕಲಾ ಪ್ರಪಂಚವನ್ನೇ ಮದುವೆಯಾದವರು. ಅದರಿಂದಾಗಿ ರತ್ನಕ್ಕನನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ವಂದನೆಗಳನ್ನ ಖಂಡಿತವಾಗಿಯೂ ಕೂಡ ಸಲ್ಲಿಸ್ತೇವೆ. ಮಾತ್ರ ಅಲ್ಲ, ಬೈಕಾಡಿಯವರು ತಮ್ಮ ಮಕ್ಕಳನ್ನು ಕೂಡ ಈ ಕಲಾಕ್ಷೇತ್ರಕ್ಕೆ ಒಡ್ಡಿಕೊಂಡವರು. ಅವರಲ್ಲಿ ಕೂಡ ಕಲಾಶಕ್ತಿಯನ್ನ ಬೆಳೆಸಿದವರು. ಇದೀಗ ಈ ಕಾರ್ಯಕ್ರಮದ ಧನ್ಯವಾದವನ್ನ ನೀಡಲಿಕ್ಕೆ ಬರುವವರು ಅಕ್ಷತಾ ಬೈಕಾಡಿ. ಒಬ್ಬ ಕಲಾವಿದೆಯಾಗಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ಒಡಿಸ್ಸಿ ನೃತ್ಯ ಪ್ರಕಾರವನ್ನು ಕೂಡ ಅಷ್ಟೇ ಪ್ರಭುತ್ವಪೂರ್ಣವಾಗಿ ತೋರಿಸಬಲ್ಲಂತಹ ಶಕ್ತಿ ಅವರಲ್ಲಿ ಇದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಅಕ್ಷತಾ ಬೈಕಾಡಿ ಈ ಕಾರ್ಯಕ್ರಮದ ಧನ್ಯವಾದವನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ. ಸೂರ್ಯ ಅಸ್ತವಾಗುವ ಸಮಯದಲ್ಲಿ ಇನ್ನೇನು ಕತ್ತಲು ಆವರಿಸುವ ಸನಿಹದಲ್ಲಿರುವಾಗ ಬೈಕಾಡಿ ಪ್ರತಿಷ್ಠಾನದ ಹಾಗೂ ಬೈಕಾಡಿ ಪ್ರಶಸ್ತಿ ಪ್ರದಾನದ ದೀಪ ಬೆಳಗುವುದನ್ನು ವೀಕ್ಷಿಸಲು ಬಂದ ತಮಗೆಲ್ಲರಿಗೂ ವಂದನೆಗಳು. ಯಾವುದೇ ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲು ವಿಘ್ನ ನೀಗುವ ಗಣೇಶನನ್ನು ಪ್ರಾರ್ಥನೆ ಮಾಡುತ್ತೇವೆ. ಆ ಕಣ್ಣಿಗೆ ಕಾಣಿಸದ ಶಕ್ತಿಯೊಂದಿಗೆ ಇಂದು ನಮ್ಮ ವೇದಿಕೆಯಲ್ಲಿ ಇನ್ನೆರಡು ಗಣೇಶನ ಪ್ರತಿಷ್ಠಾಪನೆಯಾಗಿದೆ. ಹಾಗಾಗಿ ಕಾರ್ಯಕ್ರಮದ ಮೊದಲಿನಿಂದ ಕೊನೆಯವರೆಗೆ ಯಾವುದೇ ಕಳವಳ ಕಸಿವಿಸಿ ನಮ್ಮ ಮನಸ್ಸಿನಲ್ಲಿರಲಿಲ್ಲ. ಮೊದಲಿಗೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸರ್, ನಮ್ಮ ಒಂದು ಕರೆಗೆ ಎಷ್ಟೇ ಕಾರ್ಯ ಒತ್ತಡ ಇದ್ದರೂ ಅಪ್ಪನ ಮೇಲಿನ ಪ್ರೀತಿ ಹಾಗೂ ಅಭಿಮಾನದಿಂದ ನಮ್ಮ ಕುಟೀರಕ್ಕೆ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ನಿಮ್ಮ ಇರುವಿಕೆ ತುಂಬಾ ಸಂತಸ ತಂದಿದೆ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಇವರಿಗೆ ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ರತ್ನಾವತಿ ಜೆ ಬೈಕಾಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿದರು. ಕಲಾ ಪ್ರಪಂಚದಲ್ಲಿ ನಿರಂತರ ಮೂಡಿ ಕೇಳಿ ಬರುವ ಹೆಸರು ಶ್ರೀ ಗಣೇಶ್ ಸೋಮಯಾಜಿ ಸರ್ ಇವರದ್ದು. ನಿಮ್ಮ ಹೆಸರು ಪತ್ರಿಕೆಗಳಲ್ಲಿ ಹಾಗೂ ಅಪ್ಪನ ಬಾಯಲ್ಲಿ ಹಾಗೂ ಪ್ರಸಾದ್ ಆರ್ಟ್ ಗ್ಯಾಲರಿಗೆ ಆಗಾಗ ನೀಡುತ್ತಿದ್ದ ಭೇಟಿಯಿಂದ ತುಂಬಾ ಚಿರಪರಿಚಯ. ಕಲೆಗೆ ನಿಮ್ಮ ಜೀವನ ಮುಡಿಪಾಗಿಟ್ಟುಕೊಂಡು ಈ ಸಂಜೆಯ ನಮ್ಮ ಕಾರ್ಯಕ್ರಮ ಅತಿ ಸುಂದರವಾಗಿ ಮೂಡಿ ಬರಲು ನೀವು ತುಂಬಾ ಸಹಕಾರ ನೀಡಿದ್ದೀರಿ. ನಿಮಗೂ ಶಿರಬಾಗಿ ವಂದಿಸುತ್ತೇನೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇನ್ನು ಎಲ್ಲರಿಗೂ PN ಆಚಾರ್ ಇವರಾದರೆ ನಮಗೆಲ್ಲರಿಗೂ ಇವರು ಪ್ರೀತಿಯ PN ಮಾಮ. ಕಲಾ ಜಗತ್ತಿನಲ್ಲಿ ಬಹು ಮೇರು ವ್ಯಕ್ತಿತ್ವ ಇವರದ್ದಾದರೂ ಕಿಂಚಿತ್ತು ಅಹಂ ಇವರ ಬಳಿ ಸುಳಿಯಲೇ ಇಲ್ಲ. ಇವರ ಕಲೆಯನ್ನು ವೀಕ್ಷಿಸುತ್ತಾ ಬೆಳೆದವರು ನಾವು. ಇವರ ಹತ್ತಿರದ ಒಡನಾಟವೇ ನಮ್ಮ ಭಾಗ್ಯ. ಪ್ರೀತಿ ಪೂರ್ವಕವಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀರಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇನ್ನು ಅಮ್ಮ ಶ್ರೀ ರತ್ನಾವತಿ ಜೆ ಬೈಕಾಡಿ ಇಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನಾನು ಅಣ್ಣ ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮ ಯಾವತ್ತೂ ಜಗಳ ಮಾಡಿಕೊಂಡದನ್ನೇ ನೋಡಲಿಲ್ಲ. ಒಬ್ಬರಿಗೊಬ್ಬರು ತುಂಬಾ ಅನ್ಯೋನ್ಯವಾಗಿರುತ್ತಿದ್ದರು. ಅಪ್ಪ ತೋರಿಸಿದ ಹೇಳಿಕೊಟ್ಟ ಎಲ್ಲ ಆದರ್ಶಗಳನ್ನು ಪಾಲಿಸಿಕೊಂಡು ನಮಗೂ ಹೇಳಿಕೊಟ್ಟು ಹುರಿದುಂಬಿಸುತ್ತಾ ಬಂದಿದ್ದಾರೆ. ಇನ್ನು ಅಪ್ಪನ ಆಸಕ್ತಿ, ಗುರಿ, ಆದರ್ಶಗಳನ್ನು ಈ ಪ್ರತಿಷ್ಠಾನದ ಮುಖಾಂತರ ಅನುಷ್ಠಾನಗೊಳಿಸಲು ಅಮ್ಮನ ಪಾತ್ರ ಮಹತ್ತರವಾದದು. ನಿಮಗೂ ಧನ್ಯವಾದಗಳು. ತಮ್ಮ ಸುಶ್ರಾವ್ಯ ಕಂಠದಿಂದ ಅಪ್ಪನಿಗೆ ಮುದ್ದ ನೀಡುವ ಇಂಪಾಗಿ ಭಾವಗಾನವನ್ನು ಹಾಡಿದ ಡಾಕ್ಟರ್ ಪ್ರತಿಭಾ ರೈ ಇವರಿಗೂ ಧನ್ಯವಾದಗಳು. ಪ್ರತಿಭಾ ರೈ ಇವರಿಗೆ
ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳ್ತೀನಿ. ಈ ಕಾರ್ಯಕ್ರಮ ಮಾಡುತ್ತೇವೆ ಎಂದು ನಿರ್ಧಾರ ಮಾಡಿದಾಗ ನಮ್ಮ ಕುಟುಂಬದ ಕಾರ್ಯಕ್ರಮ ಎಂದೇ ನಮ್ಮ ಮನೆಗೆ ದಿನಾ ಭೇಟಿ ನೀಡಿ ಕಾರ್ಯಕ್ರಮ ಮಾಡುವ ಬಗ್ಗೆ ಪ್ರೋತ್ಸಾಹ ನೀಡಿ ನಮ್ಮನ್ನು ಎಲ್ಲಾ ರೀತಿಯಲ್ಲಿ ತಿದ್ದಿ ತೀಡಿ ಈ ಕಾರ್ಯಕ್ರಮ ಚಂದಗಾಣಿಸಲು ಶ್ರೀಮತಿ ಮಾಧುರಿ ಹಂದೆ ಹಾಗೂ ಶ್ರೀ ರವೀಂದ್ರನಾಥ್ ಶೆಟ್ಟಿ ಸರ್ ಇವರ ಶ್ರಮವಿದೆ. ತಮಗೆ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳು. ಹೆಮ್ಮಾರಿಯಾಗಿ ನಿಂತಿರುವ ಕೊರೋನಾದ ನಡುವೆ ಎಲ್ಲರಿಗೂ ಇಂದಿನ ಕಾರ್ಯಕ್ರಮ ಮನೆಯಲ್ಲಿ ಕೂತು ವೀಕ್ಷಿಸಲು A1 ಲಾಜಿಕ್ಸ್ ಇವರು ನಮ್ಮ ಕಾರ್ಯಕ್ರಮವನ್ನು ಇಂದು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಝೂಮ್ ಆಪ್ ನಲ್ಲಿ ಪ್ರಸಾರ ಮಾಡಿದ್ದಾರೆ. ಇವರಿಗೂ ನನ್ನ ಧನ್ಯವಾದಗಳು. ಕಾರ್ಯಕ್ರಮ ನೋಡಲು ಬಂದ ತಮಗೆಲ್ಲರಿಗೂ ಹಾಗೆ ಮನೆಯಲ್ಲಿ ಕೂತು ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲಾ ಬಂಧು ಮಿತ್ರರಿಗೂ ನನ್ನ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಬೆಂಬಲ ನೀಡಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದ ಹೇಳುತ್ತಾ ಈ ಪ್ರತಿಷ್ಠಾನದಿಂದ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಜನರಿಗೆ ಸಹಕಾರವಾಗಲಿ, ಎಲ್ಲರ ಬಾಳು ಬೆಳಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಆತ್ಮೀಯರೇ, ಇದೊಂದು ಸುಂದರವಾದಂತಹ ಭಾವಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ ಬೈಕಾಡಿ ಸರ್ ಅವರದ್ದು. ಇದು ಅದು ಹೇಳಿದಾಗೆ ಆತ್ಮ ಬಂತು. ಆ ಬೈಕಾಡಿ ಅವರನ್ನ ಯಾವ ರೀತಿ ಚಿತ್ರಿಸಿದ್ದಾರೆ ಎಂಬುದನ್ನು ನಾವು ಕಾಣುತ್ತೇವೆ. PN ಆಚಾರ್ಯ ಅವರ ಕೃತಿಯಿಂದ ಮೂಡಿ ಬಂದಿರುವಂತಹ ಇದನ್ನ PN ಆಚಾರ್ಯ ಅವರು ರತ್ನಾವತಿ ಬೈಕಾಡಿ ಅವರಿಗೆ ಪ್ರದಾನ ಮಾಡಬೇಕಾಗಿ ಅವರನ್ನು ವಿನಂತಿಸುತ್ತಾರೆ. ಅದು ಕೇವಲ ಚಿತ್ರ ಅಲ್ಲ, ಆ ಚಿತ್ರದೊಂದಿಗೆ ಅವರ ಪ್ರೀತಿ, ಭಾವನೆ, ಗೌರವ ಎಲ್ಲವೂ ಕೂಡ ಸಮ್ಮಿಳಿತಗೊಂಡು ಬಂದಿದೆ. ಇಲ್ಲಿಗೆ ನಮ್ಮ ಬೈಕಾಡಿ ಪ್ರತಿಷ್ಠಾನ ಉದ್ಘಾಟನೆಗೊಂಡಿದೆ. ಮೊದಲ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ಆಶಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸುವುದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನ ಕೋರ್ತಾ ಇದ್ದೇವೆ. ಧನ್ಯವಾದ. ಸರ್, ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ಕ್ಯಾಪ್ಟನ್ ಸರ್ ಅವರು ಹೇಳಿದ್ದಾರೆ. ಆದ್ರಿಂದ ಇನ್ನು ನಿರಂತರವಾಗಿ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಹೇಳಿ ದೇವರನ್ನು ಕೂಡ ಬೇಡಿಕೊಳ್ತಾರೆ.